ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಉಭಯ ಶ್ರೀಗಳವರ ಪದತಲಕ್ಕೆ ಮೊಟ್ಟ ಮೊದಲು ವಂದಿಸ್ತಾ ಇದ್ದೇನೆ. ನನ್ನ ಹಾಗೂ ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ದಿನದ ಅಂದರೆ ಈ ಸೀತಾ ಪಾತ್ರ ಪರಿಕ್ರಮದ ಮುಂದುವರೆದ ಭಾಗವನ್ನು, ಎರಡನೆಯ ಭಾಗವನ್ನು ಚಿಂತನೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಸೀತಾದೇವಿಯ ಕೆಲವು ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ. ಒಂದನ್ನು ಇಲ್ಲಿ ನಾನು ನೆನಪಿಸಬೇಕು. ಗಣೇಶ್ ಭಟ್ ಹೋಬಳಿ ಅವನ ಕೈಯಿಂದ ಯಾವುದನ್ನು ಸೇರಿಸೋದೂ ಇಲ್ಲ, ಯಾವುದನ್ನು ತೆಗೆಯೋದೂ ಇಲ್ಲ. ಅಕಸ್ಮಾತ್ತಾಗಿ ಒಂದೆರಡು ಶಬ್ದ ಅದು ನನ್ನದಾಗಿ ಬರಬೇಕಿದ್ರೆ ವ್ಯತ್ಯಾಸ ಆಗಬರ್ಬೋದು, ಆದರೆ ಮೂಲದಲ್ಲಿ ಏನಿದೆಯೋ ಅದನ್ನು ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಮೂಲ ವಾಲ್ಮೀಕಿ ರಾಮಾಯಣಕ್ಕೆ ಪೂರಕವಾಗಿ ಅದು ಭೋಜರಾಜನ ಚಂಪು ರಾಮಾಯಣ ಇರಬಹುದು, ಅಥವಾ ತುಳಸಿ ರಾಮಾಯಣ ಇರಬಹುದು, ಕಂಬ ರಾಮಾಯಣ ಇರ್ಬೋದು. ಒಟ್ಟಾರೆ ಒಂದೆಲ್ಲ ಒಂದು ಈ ಗ್ರಂಥಕ್ಕೆ ಸಂಬಂಧಿಸಿದ್ದನ್ನು ಉಲ್ಲೇಖಿಸಿ ಇಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಅಂಥೇಳಿ ಆ ಪಾತ್ರವನ್ನು ಕಟ್ಟಿಕೊಡುವುದು ಅಂದರೆ ಅಲ್ಲಿ ಇಲ್ಲದೇ ಇರುವಂಥ ದೋಷವನ್ನೂ ಸೇರಿಸುವವನಲ್ಲ, ಅಥವಾ ಇದ್ದ ಗುಣವನ್ನೂ ಸಹ ನಾನು ತೆಗೆಯುವವನಲ್ಲ. ಹಾಗಾಗಿ ಅಷ್ಟನ್ನು ಸಾಧ್ಯವಾದಷ್ಟು ಮೂಲಕ್ಕೆ ತಕ್ಕ ಹಾಗೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಅಷ್ಟೇ ನನ್ನದು. ಇಷ್ಟು ಹಿನ್ನೆಲೆಯಲ್ಲಿ ನಾನು ನಿನ್ನೆ ದಿವಸ ಹೇಳಿದ್ದೆ, ಸೀತೆ ಅತ್ಯಂತ ಬುದ್ಧಿವಂತಳಿದ್ಲು, ಅವಳಿಗೊಂದು ದೂರದರ್ಶಿತ್ವ ಇತ್ತು ಅಂತ. ಆ ದೂರದರ್ಶಿತ್ವ ಪ್ರಾಯಶಃ ಅವಳಿಗೆ ಇಲ್ಲದೇ ಇದ್ದ ಪಕ್ಷದಲ್ಲಿ ರಾಮನಿಗೆ ಸೀತೆಯನ್ನು ಹುಡುಕುವುದು ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ತನ್ನ ಒಂದು ಗುರುತನ್ನು, ಐಡೆಂಟಿಟಿ ಕಾರ್ಡನ್ನು ಅವಳು ಋಷ್ಯಮುಖ ಪರ್ವತದಲ್ಲಿ ಬೀಳಿಸಿ ಮುಂದಕ್ಕೆ ರಾವಣ ಹೇಗೆ ಕರ್ಕೊಂಡು ಹೋಗ್ತಾನೋ ಹಾಗೆ ಅಸಹಾಯಕಳಾಗಿ ಪ್ರಯಾಣ ಮಾಡಿದಳು. ಇಂತಹ ಸೀತೆ ಅತ್ಯಂತ ಸುಂದರಿಯೂ ಹೌದು ಅಂತ ಆಂಜನೇಯ ಹೇಳ್ತಾನೆ. ರಾಮಾಯಣದ ಸ್ತೋತ್ರ ಮಾಡುವಂಥ ಒಂದು ಪದ್ಯ ಹೀಗುಂಟು: ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರೀ ಕಥಾ, ಸುಂದರೇ ಸುಂದರಿ ಸೀತಾ ಅಂತಲೇ ಅವಳ ಸೌಂದರ್ಯವನ್ನು ಕುರಿತು ನೇರವಾಗಿ ಹೇಳಿದಂಥ ಮಾತು. ಅಂದರೆ ಇಡೀ ರಾಮಾಯಣ
ಗ್ರಂಥವೇ ಅತ್ಯಂತ ಸುಂದರವಾದಂಥದ್ದು. ಸುಂದರ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಸಂಸ್ಕೃತದಲ್ಲಿ ಸುಂದರ ಎನ್ನುವ ಶಬ್ದದ ಹಿಂದೆ ಒಂದು ವಿವರಣೆ ಉಂಟು. ಉಂದಿ ಕ್ಲೇದನೆ ಅಂತ ಒಂದು ಧಾತು, ಅಂದರೆ ಅದರ ಅರ್ಥ ನಮ್ಮ ಹೃದಯನ ಕರಗಿಸುವಂತಹದ್ದು ಅಂತ ಅರ್ಥ. ಉಂದಿ ಅಂತ ಅರ್ಥ. ಯಾವುದು ನಮ್ಮ ಹೃದಯವನ್ನು ಕರಗಿಸುತ್ತೋ ಅದಕ್ಕೆ ಸೂಯನ ಉಪಸರ್ಗವನ್ನು ಸೇರಿಸಿದಾಗ ಅದು ಸುಂದರ ಅಂತ ಆಗ್ತದೆ. ಹಾಗಾಗಿ ರಾಮಾಯಣ ಅತ್ಯಂತ ಸುಂದರವಾದಂಥದ್ದು. ನೀವು ಸ್ವತಃ ನಾವು ಮೂಲವನ್ನು ಓದ್ತಾ ಹೋದರೆ ಅಥವಾ ಮೂಲದ ತದ್ವತ್ತಾದ ಅನುವಾದವನ್ನು ಓದ್ತಾ ಹೋದರೆ ನಮಗೆ ಅದು ಹೃದಯಕ್ಕೆ ತಾಕಿಯೇ ತಾಕತ್ತೆ, ಕಣ್ಣೀರು ಬಂದೇ ಬರುತ್ತೆ. ಕಣ್ಣೀರು ಬರುವುದು ಅಂದರೆ ಅರ್ಥ ಏನು? ಹೃದಯ ಕರಗಿ ಕಣ್ಣೀರು ಬರುವುದು ಅಲ್ವಾ? ಹಾಗಾಗಿ ಅದಕ್ಕೆ ನಮ್ಮ ಹೃದಯವನ್ನು ಸ್ಪರ್ಶ ಮಾಡುವ ಶಕ್ತಿ ಉಂಟು. ಸ್ಪರ್ಶ ಮಾಡಿದ ಮೇಲೆ ನಮ್ಮ ಹೃದಯವನ್ನು ಕರಗಿಸುವ ಶಕ್ತಿಯೂ ಉಂಟು. ಇದು ನಿಜವಾದ ಸೌಂದರ್ಯ. ಹಾಗಾಗಿ ರಾಮಾಯಣ ಅತ್ಯಂತ ಸುಂದರವಾದಂಥ ಕಾವ್ಯ. ಅನುಭವಿಸ್ತಾ ಇದ್ದೀರಿ ನೀವು. ಮೊನ್ನೆನೂ ನನ್ನ ಹತ್ರ ಯಾರೋ ಹೇಳ್ತಾ ಇದ್ದರು, ಇಷ್ಟೆಲ್ಲ ಸಲ ಓದಿದ್ದೇವೆ, ಇಷ್ಟೆಲ್ಲ ಸಲ ಕೇಳಿದ್ದೇವೆ, ಮತ್ತು ಕೇಳಬೇಕು ಅಂತ ಅನ್ಸತ್ತಲ್ರಿ ಅಂತ. ನಾನಂದೆ, ಅದನ್ನು ವಾಲ್ಮೀಕಿ ಮುನಿಗಳು ಹೇಳಬೇಕು, ನೀವು ನಮಗಲ್ಲ. ಏಕೆಂದರೆ ನಾವು ಕೇವಲ ಮಾಧ್ಯಮ ಅಷ್ಟೇ. ಮೂಲ ಅಂಥ ಕೃತಿಯನ್ನು ಕೊಟ್ಟಂಥ ಮಹಾನುಭಾವರು ಅವರು ನಮ್ಮ ದೇಶದಲ್ಲಿ ಇದ್ರಲ್ಲ ಇಂಥವರು ಅನ್ನೋದೇ ನಮಗೆ ಒಂದು ಹೆಮ್ಮೆ. ಇಂಥ ಕೃತಿ ನಾನು ಪೀಠಿಗೆಯಲ್ಲೇ ಹೇಳಿದ್ದೇನೆ, ಇದಾದಮೇಲೆ ಎಷ್ಟೊಂದು ರಾಮಾಯಣಗಳು ಹುಟ್ಟಿದವು, ಎಷ್ಟೊಂದು ರಾಮಾಯಣಗಳು ಬಂದು, ಆದರೆ ಎಲ್ಲವೂ ಸಹ ಇದರ ನೆರಳಲ್ಲಿ ಬೆಳೆದುವೆ ಅಷ್ಟೇ ಹೊರತನು ಇದನ್ನು ಬಿಟ್ಟು ಸ್ವತಂತ್ರವಾಗಿ ಬಂದಿದೆ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಸ್ವತಂತ್ರವಾಗಿ ಬಂದಿರ್ಬೋದು, ಅವನು ಬರೆದಿದ್ದಾನಲ್ಲ, ಅವನ ತಲೆಯಲ್ಲಿ ಇದ್ದಿದ್ದನ್ನು ಉದುರಿಸಿ ಬರೆದಿದ್ದರೆ ಅದು ಗ್ರಂಥಾಲಯದಲ್ಲಿ ಕೀಟ ಭಕ್ಷಿತವಾಗಿ ಉಳಿದಿದೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಮಾತ್ರ ಹೇಳಿ ನೇರ ವಿಷಯಕ್ಕೆ ಬರ್ತೇನೆ. ಇಂತಹ ಸೀತೆಗೋಸ್ಕರ ಯದಿ ರಾಮ ಸಮುದ್ರಾಂತಾಂ ಮೇದಿನೀಂ ಪರಿವರ್ತಯೇತ್, ಇಡೀ ಭೂಮಿಯನ್ನು ಆತ ತಲ್ಲಣಗೊಳಿಸಿದರೂ ಸಹ ನನಗದೇನು ಹೆಚ್ಚಾಯಿತು ಅಂತ ಅನಿಸೋದಿಲ್ಲ ಅಂತಾನೆ ಆಂಜನೇಯ. ಮತ್ತೆ ಮುಂದುವರೆದು ಆತ ಹೇಳ್ತಾನೆ, ಸೀತಾದೇವಿಯನ್ನು ನೋಡಿ ಇನ್ನೂ ಅವಳ ಹತ್ರ ಮಾತನಾಡಿಲ್ಲ ಅವನ ಸಿಕ್ಸ್ತ್ ಸೆನ್ಸ್. ಯಾಕೆಂದರೆ ಈಗ ಈ ಮೊದಲು ಆಂಜನೇಯ ಮಂಡೋದರಿಯನ್ನು ನೋಡಿ ಇವಳೇ ಸೀತೆನಾ ಅಂತ ಭ್ರಮಿಸಿದ್ದ. ಆಮೇಲೆ ಭ್ರಮಿಸಿದ್ದ ಅಂತ ಯಾಕೆ ಹೇಳಿದ್ರೆ ತಕ್ಷಣ ಅವನು ಇನ್ನೊಂದು ಮನಸ್ಸು ಹೇಳುತ್ತೆ, ಏನಂದರೆ ಅವಳು ಆ ಹಂಸತೂಲಿಕಾ ತಲ್ಪದಲ್ಲಿ ವಿಶ್ರಾಂತಿ ಮಾಡಿದ್ದಾಳೆ, ಸೀತೆ ಹೀಗಿರ್ಲಿಕ್ಕೆ ಸಾಧ್ಯನಾ? ರಾಮ ಅಲ್ಲಿ ಆ ಪ್ರಸ್ರವಣಗಿರಿಯಲ್ಲಿ ಅನುಭವಿಸ್ತಾ ಇರುವಂತಹ ತೊಂದರೆಯನ್ನು ಆಂಜನೇಯ ಪ್ರತ್ಯಕ್ಷ ನೋಡಿದ್ದಾನೆ. ಹಾಗಾಗಿ ಅಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವಂತಹ ಪತಿಗೆ ಪತ್ನಿಯಾದವಳು ಹೀಗೆ ಸುಖವನ್ನು ಅನುಭವಿಸಬಹುದಾ? ಇವಳು ಅಲ್ವೇ ಅಲ್ಲ ಅಂಥೇಳಿ ಆಮೇಲೆ ಅವಳ ದೇಹದ ಒಂದು ರೇಖೆ ಕಾಣುತ್ತೆ ಅವನಿಗೆ. ಹೇಳ್ತಾನೆ, ವೈಧವ್ಯ ರೇಖೆ ಕಾಣಿಸ್ತಾ ಉಂಟು ಇವಳಿಗೆ, ಇವಳು ಸೀತೆ ಅಲ್ಲ. ಆ ಲಕ್ಷಣಶಾಸ್ತ್ರವನ್ನು ತಂದು ವಾಲ್ಮೀಕಿ ಮುನಿಗಳು ಅವನ ವಿಚಾರಕ್ಕೆ ಅಲ್ಲಿ ಪುಷ್ಟಿಯನ್ನು ಸೇರಿಸಿ ಕೊಡ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಆತ ಇವಳು ಸೀತೆ ಅಲ್ಲ ಅಂತ ತೀರ್ಮಾನ ಮಾಡಿ ನೆಕ್ಸ್ಟ್ ಆ ಅಶೋಕ ವನಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಆದಮೇಲೆ ಮರದ ಕೆಳಗೆ ಇದ್ದಂಥವಳನ್ನು ನೋಡ್ತಾನೆ. ಅವನಿಗೆ ಸ್ಪಷ್ಟ ಆಗುತ್ತೆ ಇವಳೇ ಸೀತೆ. ಯಾಕೆಂದರೆ ಮಲಿನವಾದ ಬಟ್ಟೆ, ಇದು ನಮಗೆ ಗೊತ್ತಿರಬೇಕು. ಸೀತೆ 10 ತಿಂಗಳ ಕಾಲ ಒಂದೇ ಬಟ್ಟೆ. ಕಷ್ಟ ಸಹಿಷ್ಣುತೆ ಅಂತ ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳಿ. ಸ್ನಾನ ಮಾಡಲಿಲ್ವೋ? ಮಾಡಿರಲೇಬೇಕು. ಆದರೆ ಅದೇ ಆರ್ದ್ರ ಬಟ್ಟೆ ಹಾಗೆ ದೇಹದ ಶಾಖದಿಂದ ಅದು ಒಣಗಬೇಕು. ಹಾಗೆ ಅಂತ ರಾವಣ ತಂದು ಬಿಸಾಡಿದ್ದಾನೆ, ಕಣ್ಣೆತ್ತಿಯೂ ನೋಡಲಿಲ್ಲ ಅವುಗಳನ್ನು. ಹಾಗಾಗಿಯೇ ಹೇಳೋದು, ಸೀತೆಯ ವ್ಯಕ್ತಿತ್ವಕ್ಕೆ ಸೀತೆಯೇ ಸಾಟಿ ಅಂತ. ನಮಗೆ ಇದನ್ನು ನೆನೆಸ್ಕೊಂಡ್ರೆ ಮತ್ತೆ ಪುನಃ ಭಾವನೆಯ ಕಟ್ಟೆ ಒಡೆದು ಹೋಗಿಬಿಡುತ್ತೆ. ಹಾಗೆ ದೋಷ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಉಪಸಂಹಾರದಲ್ಲಿ ಆ ಮಾತನ್ನು ನಾನು ಹೇಳ್ತೇನೆ. ಆದರೆ ಆ ದೋಷ ಎಲ್ಲ ಈ ರೀತಿಯಾದಂಥ ಅವಳ ಚಾರಿತ್ರ್ಯ ಹಿನ್ನೆಲೆಯಲ್ಲಿ ಎಲ್ಲವೂ ಸಹ ನಗಣ್ಯ ತುಚ್ಛ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಆಂಜನೇಯ ಹೇಳ್ತಾನೆ ನೋಡಿ, ಅವಳ ಸ್ಥಿತಿಯನ್ನು ನೋಡಿ, ಆ ಕಲ್ಲು ಚಪ್ಪಡಿ ಅದರ ಮೇಲೆ ಕುಳಿತಿದ್ದಾಳೆ. ಮತ್ತು ಮೇಲಕ್ಕೆ ಯಾವುದೇ ಸೂರಿಲ್ಲ. ಮಳೆ ಬಂದರೆ ಮಳೆ, ಬಿಸಿಲು ಬಂದರೆ ಬಿಸಿಲು, ಚಳಿ ಆದರೆ ಚಳಿ. ಹೀಗೆ ಇಂಥ ಸ್ಥಿತಿಯಲ್ಲಿರುವಂಥ ಅವಳನ್ನು ನೋಡಿ ವಾಸ್ತವಿಕವಾಗಿ ಸೀತೆ ಹೇಗಿರಬೇಕಿತ್ತು ಅಂತಂದರೆ
ಈಗಾಗಲೇ ರಾಮನ ಪರಿಚಯ ಅವನಿಗೆ ಸನಿಹದಿಂದ ಆಗಿದೆ. ಹಿಂದೆಲ್ಲ ಅವರ ಪರಿಚಯನೂ ಸಹ ಅವನು ಕೇಳಿ ತಿಳ್ಕೊಂಡಿದ್ದಾನೆ. ಹಾಗಾಗಿ ಹೇಳ್ತಾನೆ, ಸುಖಾರ್ಹಾಂ ದುಃಖಿತಾಂ ದೃಷ್ಟ, ಇವಳು ವಾಸ್ತವಿಕವಾಗಿ ಜೀವನದಲ್ಲಿ ಅತ್ಯಂತ ಸುಖವನ್ನು ಅನುಭವಿಸೋದಕ್ಕೆ ಯೋಗ್ಯಳಾದವಳು. ಆದರೆ ಯಾವ ವಿಧಿಯೋ ಇವಳನ್ನು ಈ ರೀತಿಯಾದಂಥ ಕಷ್ಟಕ್ಕೆ ನೂಕಿಬಿಟ್ಟಿದೆಲ್ಲ. ಇಂಥವಳನ್ನು ನೋಡಿ ಮಮಾಪಿ ವ್ಯಥಿತಂ ಮನಃ, ನನ್ನ ಮನಸ್ಸು ಕೂಡ ತಲ್ಲಣಿಸ್ತಾ ಉಂಟು, ವ್ಯಥೆಗೆ ಒಳಗಾಗ್ತಾ ಉಂಟು ಅಂತ. ಯಾಕೆ ಹೀಗೆ ಹೇಳ್ತಾನೆ ಆಂಜನೇಯ? ಮಮಾಪಿ, ನನಗೆ ಅಂತ ಹೇಳಿದ್ರೆ ಸಾಕಿತ್ತು, ನನಗೂ ಕೂಡ ಅಂತ. ಅಂದರೆ ಇಲ್ಲೊಂದು ಸಣ್ಣ ವಿವರಣೆಯನ್ನು ಬಯಸುತ್ತೆ ಈ ಶಬ್ದ. ಸಾಮಾನ್ಯವಾಗಿ ನಮ್ಮಲ್ಲೊಂದು ಮಾತುಂಟು, ಸಂಸಾರಿಗಳ ಸುಖ ದುಃಖ ಇನ್ನೊಬ್ಬ ಸಂಸಾರಿಗೆ ಅರ್ಥ ಆಗುತ್ತೆ ಅಷ್ಟೇ ಹೊರತನೂ ಸಹ ಮದುವೆ ಆಗದೆ ಇರುವಂಥ ಈ ಬ್ರಹ್ಮಚಾರಿಗಳಿಗೆ ಅವ್ರ ಸುಖ ದುಃಖ, ಅವ್ರ ಭಾವನೆ ಇದ್ಯಾವುದು ಅರ್ಥ ಆಗೋದಿಲ್ಲ. ಯಾಕೆಂದರೆ ಈ ಬ್ರಹ್ಮಚಾರಿಗಳು ಆ ಗೃಹಸ್ಥ ಜೀವನದ ಪರಿಪಕ್ವತೆಯನ್ನು ಪಡೆಯದೇ ಇರುವುದರಿಂದಲೇ ಅವರು ಒಂದು ರೀತಿಯಾಗಿ ಈ ವಿಷಯದಲ್ಲಿ ಎಳಸಾಗಿಯೇ ಇರ್ತಾರೆ. ಅಂದರೆ ಭಾವನೆ ಅವರಿಗೆ ಕಡಿಮೆ ಎನ್ನುವಂಥದ್ದು ಆ ಮಾತಿನ ತಾತ್ಪರ್ಯ. ಕೆಲವು ಸಲ ಕೆಲವನ್ನು ನೋಡಿದಾಗ ನಮಗೆ ಅದು ಹೌದೇನೋ ಅಂತಲೂ ಸಹ ಅನ್ನಿಸ್ತದೆ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಆತ ಹೇಳ್ತಾನೆ ಮಮಾಪಿ, ಅಂದರೆ ಹೇಳಿ ಕೇಳಿ ನಾನು ಈ ಸಂಸಾರದ ಸುಖ ದುಃಖದಿಂದ ಹೊರಗಿದ್ದವನು ನಾನು, ಅಂಥ ನನಗೂ ಸಹ ಇಷ್ಟು ದುಃಖ ಆಗ್ತಾ ಉಂಟು ಅವಳನ್ನು ನೋಡಿ. ಇನ್ನು ನನ್ನ ಜಾಗದಲ್ಲಿ ಒಬ್ಬ ಗೃಹಸ್ಥನೇ ಇದ್ದು ಒಬ್ಬ ಸಂಸಾರಿಯೇ ಇದ್ದು ನೋಡಿದರೆ, ಸೀತೆಯನ್ನು ನೋಡಿದಾಗ ಎಷ್ಟು ವ್ಯಥೆ ಆಗಬಹುದು. ಇದು ಆಂಜನೇಯನ ಮಾತು. ಅದರ ಜೊತೆಗೆ ಇನ್ನೊಂದು ಮಾತು ತಿಲಕ ವ್ಯಾಖ್ಯಾನದವರು ಬರೀತಾರೆ, ಆಂಜನೇಯ ಹೇಳಿ ಕೇಳಿ ಕಪಿಸಂತತಿಯಲ್ಲೇ ಬಂದವನು, ಅವನು ಪೂರ್ತಿ ಮನುಷ್ಯ ಅಲ್ಲ ಅಲ್ವಾ. ಹಾಗಾಗಿ ಈ ಮನುಷ್ಯರ ದುಃಖವನ್ನು ನೋಡಿ ಮನುಷ್ಯರು ಆ ದುಃಖವನ್ನು ಅರ್ಥ ಮಾಡ್ಕೊಳ್ಬಹುದು. ಆದರೆ ಪ್ರಾಣಿಗಳ ಸುಖ ದುಃಖವನ್ನು ಪ್ರಾಣಿಗಳು ಅರ್ಥ ಮಾಡ್ಕೊಳ್ಬೋದು, ಮನುಷ್ಯ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗೆಯೇ ಈ ಮಾನವ ಸಂತತಿಯ ದುಃಖವನ್ನು ಮಾನವ ಸಂತತಿ ಅರ್ಥ ಮಾಡಿಕೊಳ್ಬೋದೇ ಅಷ್ಟೇ ಹೊರತು ಮಾನವೇತರ ಸಂತತಿ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಆದರೆ ಆ ಮಾನುಷಿ ಅಂದರೆ ಸೀತಾದೇವಿಯ ದುಃಖವನ್ನು ನೋಡಿ ಮನುಷ್ಯನಲ್ಲದೇ ಇರುವಂಥ ನನಗೆ, ನಾನು ತಿರ್ಯಗ್ಗಿಯೋನಿ, ಸಾಮಾನ್ಯ ಒಬ್ಬ ಪ್ಲವಗ, ಮರ್ಕಟ, ಚಂಚಲ ಚಿತ್ತದವನು, ಇಂಥ ನನಗೂ ಸಹ ಏನಾಗ್ತಾ ಇದೆ ಅಂದರೆ ಹೃದಯ ಕರಗಿ ಬರ್ತಾ ಇದೆ ಅಂತ ನಾಜಲಿ ಮುಂದುವರೆದು ಹೇಳ್ತಾನೆ, ನಾನು ವಿಷಯ ಅನಭಿಜ್ಞ, ಯಾಕೆಂದರೆ ಬ್ರಹ್ಮಚಾರಿ. ಹಾಗಾಗಿ ಈ ಸಂಸಾರಿಗಳ ಸುಖ ದುಃಖ ಯಾವುದೂ ಗೊತ್ತಿಲ್ಲದೆ ಇರುವಂಥ ಬ್ರಹ್ಮಚಾರಿಯಾದ ನನಗೆ, ಸಾಮಾನ್ಯ ತಿರ್ಯಗ್ಯೋನಿಯಲ್ಲಿ ಜನಿಸಿದಂಥ ನನಗೂ ಸಹ ಇವಳನ್ನು ನೋಡಿ ನನ್ನ ಹೃದಯ ಕದಡಿ ಕದಡಿ ಹೋಗ್ತಾ ಇದೆಯಲ್ಲಪ್ಪ, ಛೆ, ರಾಮನ ಪತ್ನಿಗೆ ಇಂಥ ದುಸ್ಥಿತಿಯ ಅಂತ ಆಂಜನೇಯ ಹೇಳಿ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾನೆ, ದುಷ್ಕರಂ ಕೃತವಾನ್ ರಾಮ ಹೀನೋ ಯದನಯ ಪ್ರಭು. ಇವಳನ್ನು ಅಗಲಿ ರಾಮ ನಿಜವಾಗಿಯೂ ಸಹ ಎಂಥ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದು ಇವತ್ತು ನನಗೆ ಅರ್ಥ ಆಗ್ತಾ ಉಂಟು ಅಂತ. ಅಷ್ಟೇ ಅಲ್ಲ, ಧಾರಯತ್ಯಾತ್ಮನೋ ದೇಹಂ ನ ದುಃಖೇನ ಅವಸೀದತಿ. ಇಷ್ಟಾದರೂ ಸಹ ಅವನು ಬದುಕಿದ್ದಾನೆ ಅಂತಾದರೆ, ಅಥವಾ ರಾಮನನ್ನು ಅಗಲಿ ಇವಳು ಬದುಕಿದ್ದಾಳೆ ಅಂತಾದರೆ ಇಲ್ಲೇನೋ ಒಂದಿರಬೇಕು. ಹಾಗಿಲ್ಲದೆ ಇದ್ದರೆ ಅವನನ್ನು ಅಗಲಿ ಇವಳು ಬದುಕುವ ಸಾಧ್ಯತೆ ಇಲ್ಲ, ಇವನನ್ನು ಅಗಲಿ ಮತ್ತು ರಾಮನೂ ಸಹ ಬದುಕುವ ಸಾಧ್ಯತೆ ಇಲ್ಲ. ಅಷ್ಟರ ಮಟ್ಟಿಗೆ ಹೀನೋ ಯದನಯ, ಇವಳನ್ನು ಬಿಟ್ಟು ರಾಮ ಬದುಕ್ತಾ ಇದ್ದಾನೆ ಅಂದರೆ ಅದೊಂದು ವಂಡರ್ ಅನ್ನೋ ತರಹ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಂತಹ ಸೀತೆಯನ್ನು ರಾಮ ಬಿಟ್ಟಿರುವಂತಹ ಸಾಹಸ ಮಾಡಿದ್ನಲ್ಲ, ಅಂದರೆ ಈ ಸಾಹಸದ ಎದುರಿನಲ್ಲಿ ನನ್ನ ಸಮುದ್ರೋಲ್ಲಂಘನ, ಶತಯೋಜನ ವಿಸ್ತೀರ್ಣವಂಥ ಈ ಸಮುದ್ರೋಲ್ಲಂಘನ ಕೂಡ ಅದು ಅತ್ಯಂತ ತುಚ್ಛ. ರಾಮ ಅನುಭವಿಸ್ತಾ ಇರುವಂತಹ ಕಷ್ಟದ ಎದುರಿನಲ್ಲಿ ನನ್ನ ಈ ಸಾಹಸ ಕೆಲಸ ಏನೂ ಅಲ್ಲ ಅಂತ. ಯಾಕೆ ಅಂದರೆ ಆತ ಮುಂದುವರೆದು ಹೇಳ್ತಾನೆ, ಯಾಕೆ ರಾಮ ಇವಳನ್ನು ಬಿಟ್ಟು ಬದುಕಿದ್ದಾನೆ ಮತ್ತು ರಾಮನನ್ನು ಬಿಟ್ಟು ಇವಳು ಬದುಕಿದ್ದಾಳೆ ಅಂದರೆ ಅದಕ್ಕೆ ಅವನೇ ಒಂದು ಸಮಾಧಾನ ಕೊಟ್ಕೊಳ್ತಾನೆ. ಅಸ್ಯಾ ದೇವ್ಯಾ ಮನಸ್ತಸ್ಮಿನ್ ತಸ್ಯ ಚಾಸ್ಯಾಂ ಪ್ರತಿಷ್ಠಿತಂ. ಏನಾಗಿದೆ ಅಂದರೆ ಸೀತೆಯ ಹೃದಯ
ರಾಮನಲ್ಲಿ ಬಂದು ಸೇರಿಕೊಂಡಿದೆ. ರಾಮನ ಹೃದಯ ಅಂದರೆ ಮನಸ್ಸು, ಅದು ಸೀತೆಯಲ್ಲಿ ಬಂದು ಸೇರಿಕೊಂಡಿದೆ. ಯೋಗಿಗಳಾದವರು, ವಿವೇಕಿಗಳಾದವರು ತಮ್ಮ ಇಚ್ಛೆಯಿಂದ ಈ ದೇಹವನ್ನು ಬಿಡಬೇಕಿದ್ರೆ ಹೇಗೆ ಬಿಡ್ತಾರೆ ಅಂತಂದರೆ ಒಂದು ಕಾರಣ ಕೊಡತ್ತೆ ಶಾಸ್ತ್ರ ಅದಕ್ಕೆ. ಇಂದ್ರಿಯ ಸಮುದಾಯಗಳನ್ನೆಲ್ಲ ಎಳೆದು ಅದನ್ನು ಮನಸ್ಸಿನಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಆ ಮನಸ್ಸನ್ನು ಪ್ರಾಣದಲ್ಲಿ ಅದನ್ನು ಸೇರಿಸ್ತಾರೆ. ಕೊನೆಗೆ ಆ ಪ್ರಾಣವನ್ನು ಭೂತ ಸೂಕ್ಷ್ಮಗಳಲ್ಲಿ ಸೇರಿಸ್ತಾ ಕೊನೆಗೆ ಅವೆಲ್ಲವನ್ನೂ ಸಹ ಜೀವಾತ್ಮನಲ್ಲಿ ಸೇರಿಸಿ ಆಮೇಲೆ ಅದನ್ನು ಪರಮಾತ್ಮನಲ್ಲಿ ಸೇರಿಸಿ ದೇಹವನ್ನು ಬಿಡ್ತಾರೆ. ಇದು ಕ್ರಮ, ಒಂದು ಹಂತ ಹೀಗೆ. ಆದರೆ ರಾಮ ಅಥವಾ ಸೀತೆ ತಮ್ಮ ದೇಹವನ್ನು ಬಿಡಬಹುದಿತ್ತು ಹೀಗೆ. ಆದರೆ ಏನಾಗಿದೆ ಅಂದರೆ ಪ್ರಥಮ ಸೋಪಾನದ ಕೊಂಡಿಯೇ ಕಳಚಿ ಹೋಗಿದೆ ಅಂತಾನಲ್ಲಿ. ಯಾಕೆ ಅಂತಂದರೆ ಆ ಇಂದ್ರಿಯಗಳನ್ನೆಲ್ಲ ಎಳೆದು ಸೇರಿಸೋದಕ್ಕೆ ಯಾವುದು ಬೇಕು? ಮನಸ್ಸು ಬೇಕಲ್ಲ. ಆ ಸೀತೆಯ ಮನಸ್ಸು ಏನಾಗಿದೆ? ರಾಮನಲ್ಲಿ ಸೇರಿಕೊಂಡಿದೆ. ರಾಮನ ಮನಸ್ಸು ಏನಾಗಿದೆ? ಸೀತೆಯಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಇಬ್ಬರೂ ಸಹ ತಾನು ಎಷ್ಟೇ ಬದುಕಿರಬಾರದು, ಸಾಯಬೇಕು ಅಂತ ಪ್ರಯತ್ನ ಪಟ್ಟರೂ ಸಹ ಅವರ ಹತ್ರ ಸಾಯೋದಕ್ಕೆ ಆಗ್ತಾ ಇಲ್ಲ. ಈ ಮಾತನ್ನು ಆಂಜನೇಯ 2 ಸಲ ಹೇಳ್ತಾನ್ರಿ ಇಲ್ಲಿ. ವಾಲ್ಮೀಕಿ ಮುನಿಗಳು ಮುಗ್ಗರಿಸಿದ್ದಲ್ಲ, ಅಥವಾ ಅವರಿಗೆ ಶ್ಲೋಕ ಆಗದೆ ಹೊಸದಿದ್ದಲ್ಲ ಶ್ಲೋಕಗಳನ್ನು. ದುಷ್ಕರಂ ಕೃತವಾನ್ ರಾಮ ಹೀನೋ ಯದನಯ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ದುಃಖೇನ ನ ಶೋಕೇನ. ಒಂದು ಕಡೆ ದುಃಖ ಅಂತ ಶಬ್ದ, ಇನ್ನೊಂದು ಕಡೆ ಶೋಕ ಅಂತ ಶಬ್ದ. ಯಾಕೆ 2 ಸಲ ಹೇಳ್ತಾನೆ ಆಂಜನೇಯ ಅಂದರೆ ಅವನಿಗೆ ಸೀತೆಯನ್ನು ನೋಡಿದಾಗ ಆ ದುರ್ಭರ ಪರಿಸ್ಥಿತಿಯಿಂದ ಮಾತು ಮತ್ತೆ ಮತ್ತೆ ಹಾಗೆ ಹೊರಹೊಮ್ಮುತ್ತಾ ಉಂಟು. ಆ ಕಷ್ಟವನ್ನು ನೋಡಿ ಸಹಿಸಲಿಕ್ಕೆ ಆಗದೇನೆ ಹೀಗಾಗಿ ಆತ ಈ ರೀತಿಯಾದಂತಹ ಮಾತನ್ನು ಹೇಳಿಕೊಂಡು ಅದಕ್ಕೋಸ್ಕರ 10 ತಿಂಗಳ ಕಾಲ, 10 ತಿಂಗಳಲ್ಲ 9.5 ತಿಂಗಳ ಈ ಮಾತನ್ನು ಹೇಳಬೇಕಿದ್ದು ಸುಮಾರಾಗಿ ಅವರಿಬ್ಬರೂ ಸಹ ಸಾಯದೇ ಬದುಕಿದ್ದಾರೆ ಎನ್ನುವಂಥ ಮಾತನ್ನು ಆಂಜನೇಯ ಹೇಳ್ತಾನೆ. ಇದು ಆ ಸೀತೆಗೆ ಸಂಬಂಧಪಟ್ಟ ವ್ಯಕ್ತಿತ್ವವನ್ನು ಹೇಳೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದ್ದೇನೆ. ಯಾಕೆಂದರೆ ಅವಳ ಸ್ವಭಾವ ಒಂದೊಂದು ಕಡೆಗೆ ಒಂದೊಂದು ರೀತಿಯಾಗಿ ನಮಗೆ ಕಾಣುತ್ತೆ. ಮುಂದೆ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಹ ಸ್ವಭಾವ ಸೀತೆಯಲ್ಲಿ ಸಹಜವಾಗಿ ಇತ್ತು. ಅದೂ ಸಹ ಏನು ಅಂತಂದರೆ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗುವಾಗ ರಾಮ ಅಂತ ಕರೆದಿಲ್ಲ ಅಂತಲ್ಲ, ಒಂದೇ ಬಾರಿ. ಆದರೆ ಮುಂದೆ ಹೇಳೋದು ಅವಳು ಏನು ಕೇಳಿದರೆ, ಹಾ ಲಕ್ಷ್ಮಣ ಮಹಾಬಾಹೋ ಗುರುಚಿತ್ತ ಪ್ರಸಾದಕ ಇತ್ಯಾದಿಯಾಗಿ ಸುಮಾರು ಒಂದು 2.5 ಶ್ಲೋಕದಲ್ಲಿ ಅವಳ ಲಕ್ಷ್ಮಣನನ್ನು ಪದೇ ಪದೇ ನೆನೆಸ್ತಾಳೆ. ಯಾಕೆ? ಎಲ್ಲೋ ಒಂದು ಕಡೆ ಪಾಪಶಂಕೆ ಅವಳಿಗೆ. ಯಾವ ಪಾಪಶಂಕೆ ಅಂದರೆ ನನ್ನ ಯಜಮಾನರು ನನ್ನ ರಕ್ಷಣೆಗೋಸ್ಕರ ಅವನನ್ನು ಬಿಟ್ಟು ಹೋದರೂ ಸಹ ನಾನು ಲಕ್ಷ್ಮಣನನ್ನು ಬಾಯಿಗೆ ಬಂದ ಹಾಗೆ ನಿಂದಿಸಿ ಅವನ ಚಾರಿತ್ರ್ಯವನ್ನು ಶಂಕಿಸಿ ಕುಲಪಾಂಸನ ಇಡೀ ಈ ರಘುವಂಶಕ್ಕೆ ನೀನು ಮಣ್ಣನ್ನು ಹಾಕಿದವನು ಅಂತೆಲ್ಲ ಹೇಳಿಬಿಟ್ನಲ್ಲ. ಆದರೆ ಲಕ್ಷ್ಮಣ ಯಾಕೆ ಇಲ್ಲಿಂದ ಕದಲಿಲ್ಲ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗ್ತಾ ಉಂಟು. ಹೀಗೆಲ್ಲ ಹೇಳ್ತಾ ಕೊನೆಗೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಆ ಪದೇ ಪದೇ ಲಕ್ಷ್ಮಣನನ್ನು ಅಲ್ಲಿ ನೆನಪಿಸಿಕೊಳ್ತಾಳೆ. ಅದಾದಮೇಲೆ ಅವಳು ಹೇಳ್ತಾಳೆ, ಮಮೈವ ದುಷ್ಕೃತಂ ಕಿಂಚಿತ್. ಯಾರತ್ರ ಹೇಳಿದ್ದು ಅಂದರೆ ಮುಂದೆ ಆಂಜನೇಯನ ಹತ್ರ ಸುಂದರಕಾಂಡದಲ್ಲಿ ಹೇಳೋ ಮಾತು ಇದು. ಅವಳು ಹೇಳ್ತಾನೆ ಮೊದಲು, ಆಂಜನೇಯ ಈ ತಪ್ಪಿಗೆಲ್ಲ ನಾನೇ ಕಾರಣವ. ಮಮೈವ ದುಷ್ಕೃತಂ ಕಿಂಚಿತ್, ನಂದೇ ಸ್ವಲ್ಪ ಪಾಪ ಅಂದರೆ ತಪ್ಪು ಅಂತ ಅರ್ಥ. ನಾನೇ ತಪ್ಪು ಮಾಡಿಬಿಟ್ಟೆ. ಕಿಂಚಿತ್ ಅಂತ ಹೇಳಿದ್ದಾಳೆ ನೋಡಿ, ತಕ್ಷಣ ಅವಳಿಗೆ ಜ್ಞಾನೋದಯ ಆಗತ್ತೆ. ಓ, ನಾನು ಮಾಡಿದ್ದು ಸಣ್ಣ ತಪ್ಪಲ್ಲ, ಇದು ಮಹದಸ್ತಿನ ಸಂಶಯ. ಒಂದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಹೇಳ್ಕೊಂಡು ಬಿಟ್ಟೆ. ಹಾಗಾಗಿ ಇದು ಸಣ್ಣ ತಪ್ಪಲ್ಲಪ್ಪ, ಘನಘೋರವಾದಂಥ ತಪ್ಪು. ಕಿಂಚಿತ್ ಅಂತ ಹೇಳಿದವಳು ವಾಲ್ಮೀಕಿ ತಕ್ಷಣ ಮುಂದೆ ಆ ಮಹತ್ತನ್ನೋ ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ಸಣ್ಣ ತಪ್ಪಲ್ಲ ನಾನು ಮಾಡಿದ್ದು. ಯಾಕೆಂದರೆ ಒಬ್ಬ ಶುದ್ಧ ಚಾರಿತ್ರ್ಯವಂತನನ್ನು ಶಂಕಿಸುವುದುಂಟಲ್ಲ, ಅದು ದೊಡ್ಡ ಕೇಡು. ಹಾಗೆ ಶಂಕಿಸಿದವರಿಗೆ ಅದನ್ನು ಮುಂದೆ ಅವಳು ಮತ್ತೆ ಹೇಳ್ತಾಳೆ ಅದನ್ನು. ಅದಕ್ಕೋಸ್ಕರ ಮಮೈತು ದುಷ್ಕೃತಂ ಕಿಂಚಿತ್ ಮಹದಸ್ತಿನ ಸಂಶಯ ಸಮರ್ಥಾವಪಿ ತೌ ಯನ್ಮಾಂ ನಾವೇಕ್ಷೇತೆ ಫರಂತವವು. ಹಾಗೆ ನೋಡಿದರೆ ರಾಮ ಲಕ್ಷ್ಮಣರು ಮನಸ್ಸು ಮಾಡಿದರೆ
ನನ್ನನ್ನು ಪತ್ತೆ ಹಚ್ಚಿ ಕರ್ಕೊಂಡು ಹೋಗೋದವ್ರಿಗೆ ಏನೂ ಕಷ್ಟದ ಕೆಲಸ ಅಲ್ಲ. 9 ತಿಂಗಳಾಗಿದೆ ಈಗ, ಆದರೂ ಬಂದಿಲ್ಲ. ಯಾಕೆ ಅಂತಂದರೆ ನಾನು ಮಾಡಿದ ಈ ಸಣ್ಣ ತಪ್ಪಿಗಲ್ಲ, ನಾನು ಮಾಡಿದ ದೊಡ್ಡ ತಪ್ಪಿಗೆ ನನಗೆ ಶಿಕ್ಷೆ ಆಗಬೇಕು ಅಂತ ಅವರು ತೀರ್ಮಾನ ಮಾಡಿದಂತೆ ಇದೆ. ಅದಕ್ಕೋಸ್ಕರಲೇ ಸಮರ್ಥಾವಪಿ ತೌ ನಾವೇಕ್ಷೇತೆ, ನನ್ನ ಕಡೆಗೆ ಗಮನವೇ ಇಲ್ಲ ಅವರಿಗೆ. ಅಫ್ಕೋರ್ಸ್ ರಾಮ ಪ್ರಯತ್ನ ಮಾಡ್ತಾ ಇದ್ದಾನೆ, ಲಕ್ಷ್ಮಣ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ಅವ್ರ ಪ್ರಯತ್ನಕ್ಕೆಲ್ಲ ಕಾಲ ಅನುಕೂಲವಾಗಿಲ್ಲ, ಪ್ರತಿಕೂಲವಾಗುಂಟು. ಅಲ್ಲಿ ಆ ಮಳೆಗಾಲ ಬೇರೆ ಬಂದಿದೆ. ಅವಾಗ ಏನು ಮಾಡಲಿಕ್ಕೆ ಸಾಧ್ಯ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಹುಚ್ಚಾಟನ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಹೋಗೋದು ಅಂದರೆ ಏನುಂಟು ವ್ಯವಸ್ಥೆ? ಇವತ್ತ ನಮ್ಮ ಫ್ಲೈಟ್ ಉಂಟು, ಏನೇನೇ ಉಂಟು. ಅವತ್ತು ಯಾವ ವ್ಯವಸ್ಥೆಯೂ ಇನ್ನೂ ಹುಟ್ಟದೇ ಇರುವ ಕಾಲ. ಹಾಗಾಗಿ ಆ ನಂದೇ ತಪ್ಪು ಅಂಥೇಳಿ ಸೀತೆ ಚಡಪಡಿಸ್ತಾಳೆ. ಲಕ್ಷ್ಮಣ ಅಂತೂ ಪ್ರಾಯಶಃ ನನ್ನ ಕಡೆಗೆ ಮುಖ ಮಾಡಲಾರ. ಅವನ ತಮ್ಮನಿಗೆ ನಾನು ಬೇಸರ ಮಾಡಿದೆ ಅಂಥೇಳಿ ರಾಮನೂ ನನ್ನ ಕಡೆಗೆ ಮುಖ ಮಾಡಲಾರ ಅಂಥೇಳಿ. ಯಾಕೆಂದರೆ ನಾನು ಮಾಡಿದ ತಪ್ಪನ್ನು, ಈ ಪಾಪವನ್ನು ನಾನು ಅನುಭವಿಸಿಯೇ ಸವಿಸಬೇಕು ಅಂತ ಅವರಿಬ್ಬರೂ ಸಹ ತೀರ್ಮಾನ ಮಾಡಿದಂತೆ ಇದೆ ಅಂಥೇಳಿ ಅವಳು ಆಂಜನೇಯನ ಹತ್ರ ಹೇಳಿ ಲಕ್ಷ್ಮಣನ ವಿಷಯವಾಗಿ ಈ ರೀತಿಯಾಗಿ ಪಶ್ಚಾತ್ತಾಪ ಪಡ್ತಾಳೆ. ಕೊನೆಗೆ ಸೀತೆಯ ಆ ಕ್ಷಮಾಗುಣ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕು ನಾನು. ಇದು ಉತ್ತರ ಕಾಂಡದಲ್ಲಿ, ಯುದ್ಧಕಾಂಡದ ಕೊನೆಯಲ್ಲಿ ಬರುವಂತಹದ್ದು. ರಾಮ ರಾವಣನನ್ನು ಸಾಯಿಸಿದ್ದಾನೆ. ರಾಮನಿಗೆ ವಿಜಯ ಸಿಕ್ಕಿದೆ. ವಿಜಯ ವಾರ್ತೆಯನ್ನು ಹೋಗಿ ಸೀತೆಗೆ ತಿಳಿಸ್ಬೇಕು. ಯಾರು ತಿಳಿಸ್ಬೇಕು? ಒಳ್ಳೆಯ ವಿಷಯವನ್ನು ಒಳ್ಳೆಯ ವ್ಯಕ್ತಿಯೇ ತಿಳಿಸ್ಬೇಕಲ್ವಾ? ಹೌದು ತಾನೆ? ಯಾವುದೋ ಒಂದು ದೊಡ್ಡ ಅಮೂಲ್ಯವಾದ ವಿಷಯನ ಸಂಸ್ಥೆಯ ಕ್ಲಾಸ್ 4 ಎಂಪ್ಲಾಯಿ ಹತ್ರ ಹೋಗಿ ಕಳ್ಸೋಕ್ಕಾಗತ್ತೆ ನಾವು? ಪ್ರಿನ್ಸಿಪಲ್ರೇ ಹೋಗಬೇಕು ಅದಕ್ಕೆ. ಹೌದು ತಾನೆ? ಅವ್ರು ಹೋಗ್ಲಿಕ್ಕೆ ಆಗದೇ ಇದ್ದರೆ ಯಾರು ಇನ್ಚಾರ್ಜ್ ಅವರು ಹೋಗಬೇಕು ಆ ಸುದ್ದಿ ತಗೊಂಡು, ಅಲ್ವಾ? ಹಾಗೇ ಯಾರನ್ನು ಕಳಿಸ್ಬೇಕು ಸುದ್ದಿ ಹೇಳೋದಕ್ಕೆ ಅಂತ ಆಗ ಆಂಜನೇಯನೇ ಸೂಕ್ತ. ಯಾಕೆಂದರೆ ಆಂಜನೇಯ ರಾಮನಿಗೂ ಹತ್ತಿರ, ಸೀತೆಗೆ ಈಗಾಗಲೇ ಆತ ಪರಿಚಿತನಾಗಿದ್ದಾನೆ. ಆದ್ದರಿಂದ ಅವನೇ ಈ ಸುದ್ದಿಯನ್ನು ತೆಗೆದುಕೊಂಡು ಹೋಗಿ ಸೀತೆಗೆ ತಿಳಿಸ್ಲಿ ಅಂಥೇಳಿ ಆಂಜನೇಯನ ಕಳಿಸ್ತಾರೆ. ಆಂಜನೇಯನು ಹೋಗಿ ಅಲ್ಲಿ ಆ ಸುದ್ದಿಯನ್ನು ತಿಳಿಸ್ತಾನೆ. ತಿಳಿಸಿದಾಗ ಆಂಜನೇಯನಿಗೆ ಮೈಯೆಲ್ಲ ಕೋಪ. ಸುದ್ದಿ ತಿಳಿಸ್ತಾನೆ, ಸೀತೆ ಮೇಲೆಲ್ಲ ಕೋಪ ಬಂದಿದ್ದು ಯಾರ ಬಗ್ಗೆ ಅಂದರೆ ಆ ರಾಕ್ಷಸಿಯರ ಬಗ್ಗೆ. ಈ 10 ತಿಂಗಳುಗಳ ಕಾಲ ಸೀತೆಗೆ ಎಲ್ಲೆಲ್ಲಿ ಹಿಂಸೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರು ರಾಕ್ಷಸಿಯರ ಎಲ್ಲ ಸ್ವಭಾವವನ್ನು ತೋರಿಸಿದ್ದಾರೆ ಅವರು. ಇಷ್ಟೇ ಹೇಳ್ತೇನೆ, ನಾನು ಮುಂದೆ ಹೇಳೋದಿಲ್ಲ. ನಾನು ಸೀತೆಗೆ ಹೀಗೆ ಕೈ ಮಾಡಿ ಎಡಿಯೋದು ಅಂತ ಹೇಳ್ತಾರಲ್ಲ, ಇದನ್ನೆಲ್ಲ ಮಾಡಿದ್ದಾರೆ ಅವರಲ್ಲಿ ಹೀಗೆ ಅಂತ. ಅಷ್ಟೇ ಅಲ್ಲ, ಪ್ರಾಯಶಃ ಅವರು ಮಾಡದೇ ಇರುವುದು ಯಾವುದೂ ಇಲ್ಲ, ಅಷ್ಟರ ಮಟ್ಟಿಗೆ ಆಕೆಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ. ಹೀಗೆ ಇದನ್ನು ಆಂಜನೇಯ ನೋಡಿದ್ದಾನೆ, ಆ ಶೋಕ ವೃಕ್ಷವನ್ನು ಏರಿಕೊಂಡು. ಆದರೆ ಆವತ್ತು ಇದನ್ನೆಲ್ಲ ಮಾಡಲಿಕ್ಕೆ ಅವನಿಗೆ ಪುರುಷತ್ತಿಲ್ಲ, ಮುಂದೆ ತುಂಬ ಕೆಲಸ ಇತ್ತಲ್ಲ. ಹಾಗಾಗಿ ಇವತ್ತು ಹೇಳ್ತಾನೆ, ಹೇಗೂ ಮುಗಿಸಿ ಆಗಿದೆಯಲ್ಲ, ನಾನು ಇವ್ರನ್ನೆಲ್ಲ ಮುಗಿಸೇ ಹೊರಟು ಬಿಡ್ತೇನೆ ಇಲ್ಲಿಂದ, ಮತ್ತು ಪುನಃ ನಿನಗೆ ಸುದ್ದಿ ತಿಳಿಸಿದ್ದೇನೆ, ಹೋಗಿ ರಾಮನಿಗೆ ತಿಳಿಸ್ತೇನೆ ಅಂತಾನೆ. ಹಾಗೆ ನಾವು ಆದರೆ ಸೀತೆಯ ಜಾಗದಲ್ಲಿದ್ದರೆ ಏನು ಹೇಳ್ತಿದ್ವಿ? ಒಂದು ಕೈ ನೋಡಿಬಿಡು ಪರವಾಗಿಲ್ಲ ಅಂತ ಹೇಳ್ತಿದ್ವಿ ಅಲ್ವಾ? ಯಾಕೆಂದರೆ 10 ತಿಂಗಳ ಇವರೆಲ್ಲರೂ ಸಹ ನನಗೆ ಕೊಡಬಾರ್ದು ಕಷ್ಟ ಕೊಟ್ಟಿದ್ದಾರೆ, ನನ್ನನ್ನೇ ಎಲ್ಲಿಲ್ಲದೆ ಗೋಳು ಹೊಯ್ಕೊಂಡಿದ್ದಾರೆ, ತೋರಿಸು ಸ್ವಲ್ಪ ರುಚಿನ ಹೀಗೆ ಅಂತ ಹೇಳ್ತಿದ್ವಿ. ಆದರೆ ಸೀತೆ ಅಂದರೆ ಆ ಕ್ಷಮಾಗುಣ, ಕ್ಷಮೆಯಾ ಧರಿತ್ರಿ. ಆಮೇಲೆ ಒಂದು ಮಾತುಂಟು, ಸಹನೆಗೆ ಭೂಮಿಜೇ ಆದಂಥ ಅವಳಿಗೆ ಆ ಸಹನಾಗುಣ ಸಹಜವಾಗಿ ಮುಂದೂ ಸಹ ನಾವು ನೋಡ್ತೇವೆ ಅದನ್ನು ಹೀಗೆ ಅಂತ. ರಾಜ ಸಂಶಯ ವಶ್ಯಾನಾಂ ಕುರ್ವತೀನಾಂ ಪರಾಜ್ಞಯ ವಿಧೇಯಾನಾಂಚ ದಾಸೀನಾಂ ಕಃ ಕುಪ್ಯೇತ ವಾನರೋತ್ತಮ. ಆಂಜನೇಯ ಇವ್ರ ಮೇಲೆ ಯಾಕೋ ಕೋಪ ಮಾಡ್ಕೊಳ್ತಾರೆ? ನಾನು ಅವರು ಆಜನ್ಮ ಶತ್ರುಗಳಲ್ಲ. ಹಾಗಿದ್ರೆ ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರಲ್ಲ ಅಂತ ನೀನು ಹೇಳ್ಬೋದು, ಅದು ಸರಿ. ಪಾಪ ಅವರೇನು ನನಗೆ ತೊಂದರೆ ಕೊಡಲಿಲ್ಲ, ಅವರು ರಾವಣನ ಕೂಳಿಗೆ ಬಿದ್ದವರಪ್ಪ, ಅವನ ಊಳಿಗರು ಅವರು. ಅವನು ದುಡ್ಡು ಕೊಡ್ತಾನೆ ಈ ಕೆಲಸ ಮಾಡಿ ಅಂತ, ಆ ಕೆಲಸ ಮಾಡ್ತಾರೆ.
ಹಾಗಾಗಿ ಈ ಕೆಲಸ ಮಾಡಿದ್ರಿಂದ ಅವ್ರಿಗೆ ಸಂತೋಷವೂ ಇಲ್ಲ, ನಾಳೆಯಿಂದ ಇದನ್ನು ಮಾಡಬೇಡಿ ಅಂತ ಹೇಳಿದರೆ ಅವ್ರಿಗೆ ಬೇಸರವೂ ಇಲ್ಲ. ಅಂದರೆ ಈ ಕೆಲಸದೊಳಗೆ ನನ್ನನ್ನು ತರ್ಜಿಸುವ, ನನ್ನನ್ನು ನಿಂದಿಸುವ, ನನ್ನನ್ನು ಬೈಯುವ ಅಥವಾ ನನ್ನನ್ನು ಹೀಯಾಳಿಸುವ, ನನಗೆ ಕಷ್ಟ ಕೊಡುವ ಕೆಲಸದಲ್ಲಿ ಅವ್ರಿಗೆ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವ ಕೆಲಸವನ್ನು ಯಾರು ಮಾಡ್ತಾರೋ ಅವರು ನಿರ್ದೋಷಿಗಳೇ ಒಂದು ದೃಷ್ಟಿಯಲ್ಲಿ. ಹಾಗಾಗಿ ಅವರಿಗೆ ಪಾಪ ಅಷ್ಟು ಮಾಡಿದರೆ ಆವತ್ತಿನ ದಿನದ ಕೂಡು. ಇಂಥ ಸ್ಥಿತಿಯಲ್ಲಿ ಅವರನ್ನು ಯಾಕೆ ನೀನು ಈ ರೀತಿಯಾಗಿ ಹೇಳ್ತೀಯೇ? ಅವರು ರಾವಣನಿಗೆ ವಿಧೇಯರಾಗಿರಬೇಕು ಸಂಬಳಕ್ಕೋಸ್ಕರ. ಅದಕ್ಕೋಸ್ಕರ ದಾಸೇನಾಂ ಕಃ ಕುಪ್ಯೇತವಾ ನರೋತ್ತಮ. ಇಂಥ ಈ ಬಡಪಾಯಿಗಳ ಬಗ್ಗೆ ಯಾರೂ ಕೋಪ ಮಾಡ್ಕೊಳ್ಬಾರ್ದು, ನೀನಂತೂ ಕೋಪ ಮಾಡಿಕೊಳ್ಳೇಬಾರ್ದು. ಇದು ಸೀತೆಯ ವಿವೇಕದ ಮಾತು ಆಂಜನೇಯನಿಗೆ. ಅಂದರೆ ಆ ಕ್ಷಮಾಗುಣ ಅವಳಲ್ಲಿ ಅಷ್ಟು ಮುಡುಗಟ್ಟಿತ್ತು ಅಂತ. ಅದರ ಜೊತೆಗೆ ಸೀತೆ ಆ ಆಪತ್ತಿನ ಸ್ಥಿತಿಯಲ್ಲೂ ಸಹ ಅವಳ ಧರ್ಮ ಸೂಕ್ಷ್ಮತೆ ಎನ್ನುವಂಥದ್ದು ಅದು ಅತ್ಯಂತ ಅಚಲವಾಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿನ ಸಂದರ್ಭ ನೋಡಿ, ಸೀತೆ ಪಡ್ತಾ ಇರುವಂಥ ಕಷ್ಟವನ್ನು ನೋಡಿ ಆಂಜನೇಯನಿಗೆ ಹೃದಯ ಕರಗಿಬಿಟ್ಟಿದೆ. ಈಗ ನಾವು ನೋಡಿದ್ದೇವೆ, ರಾವಣ ಅವಳಿಗೆ ಇನ್ನು 2 ತಿಂಗಳ ಅವಧಿ ನೀನು ಕೊಟ್ಟಿದ್ದೇನೆ, ಆ 2 ತಿಂಗಳ ಆಗುವುದರೊಳಗಾಗಿ ನೀನು ನನ್ನವಳ ಆದರೆ ಒಳ್ಳೆಯದು, ಅದಿಲ್ಲದೇ ಇದ್ದರೆ 61ನೆಯ ದಿವಸ ನಾನು ನನ್ನ ಬೆಳಗಾತ ಬ್ರೇಕ್ಫಾಸ್ಟಿಗೆ ನಿನ್ನ ಮಾಂಸವನ್ನು ಉಪಯೋಗಿಸ್ತೇನೆ. ಪ್ರಾತರಾಶ ಅಂದರೆ ಬ್ರೇಕ್ಫಾಸ್ಟ್. ಅದಕ್ಕೆ ಅಂದರೆ ನಿನ್ನನ್ನು ಸಾಯಿಸಿ ನಾನು ತಿಂತೇನೆ. ಕೊನೆ ಪಕ್ಷ ಆ ರೀತಿಯಲ್ಲಾದರೂ ಸಹ ನಾನು ನಿನ್ನನ್ನು ಅನುಭವಿಸಬೇಕು ಎನ್ನುವುದು ರಾವಣನ ಮಾತಿನ ಅರ್ಥ. ಅದರ ಸೀತೆ ಹೇಳ್ತಾಳೆ ಆಂಜನೇಯನಿಗೆ, ಅವನು 2 ತಿಂಗಳ ಕೊಟ್ಟಿದ್ದಾನೆ, 2 ತಿಂಗಳ ನಾನು ಬದುಕೋದಿಲ್ಲ. ಮಾಸಾದೂರ್ಧ್ವಂ ನ ಜೀವೇಯಂ. 1 ತಿಂಗಳ ಹಾಗೂ ಹೀಗೂ ನಾನು ಬದುಕಿಯೇನು. ಆದ್ದರಿಂದ ಇದನ್ನು ರಾಮನಿಗೆ ಸ್ಪಷ್ಟಪಡಿಸು. 1 ತಿಂಗಳ ಆದಮೇಲೆ ಮತ್ತೆ ಪುನಃ ಸೀತೆ ಅವನಿಗೆ ಮುಖ ನೋಡೋದಕ್ಕೆ ಸಿಗುವುದಿಲ್ಲ ಅಂತ. ಹೀಗೆ ಹೇಳಿದಾಗ ಮುಂದ್ಗಡೆ ಇರುವಂಥ ಆಂಜನೇಯ ಏನು ಹೇಳಬೇಕು ಪಾಪ ಅಲ್ವಾ? ಅದರ ಜೊತೆಗೆ ಎಲ್ಲಿಲ್ಲದ ಪೂಜ್ಯ ಭಾವನೆ, ಅವಳು ಅನುಭವಿಸ್ತಾ ಇರುವಂಥ ಸಂಕಟ, ಇದನ್ನೆಲ್ಲ ನೋಡಿದಾಗ ಆತ ಹೇಳ್ತಾನೆ, ಹಾಗಿದ್ದು ಒಂದು ಕೆಲಸ ಮಾಡೋದು ತಾಯಿ, ಏನು ಯೋಚನೆ ಮಾಡಬೇಡ, ಅಲ್ಲಿವರೆಗೆ ಕಾಯೋದು ಬೇಡ, ನಾನು ಸಮುದ್ರವನ್ನು ಹಾರಿ ಹೋಗುವನು. ಹಾಗಾಗಿ ನನ್ನ ಹೆಗಲನ್ನು ಏರು, ನಿನ್ನನ್ನು ಇವತ್ತೇ ರಾಮನ ಹತ್ರ ತಗೊಂಡು ಸೇರಿಸಿಬಿಡ್ತೇನೆ ಅಂತ. ನಿಮ್ಮ ದೃಷ್ಟಿಯಲ್ಲಿ ಇದು ಅನೌಚಿತ್ಯ ಅಂತ ಅನಿಸೋದಿಲ್ಲ. ಆಂಜನೇಯ ಹೇಳಿದಂಥ ಮಾತಿನಲ್ಲಿ ರಾಮನ ಭಕ್ತಿ, ಸೀತಾ ಶ್ರದ್ಧೆ 2 ಢಾಳಾಗಿ ನಮಗೆ ಎದ್ದು ಕಾಣುತ್ತೆ. ಸಾಮಾನ್ಯವಾಗಿ ಆಧುನಿಕ ಸೀತೆಯರಾದದ್ದಿದ್ರೆ ಅವರು ಒಪ್ಪಿಬಿಡ್ತಿದ್ರನು ಪ್ರಾಯಶಃ. ಆದರೆ ರಾಮನ ಪತ್ನಿಯಾದ ಸೀತೆ ಹೇಳ್ತಾಳೆ ವಿಚಾರ ಮಾಡಿ, ಅಯುಕ್ತಂತು ಕಪಿಶ್ರೇಷ್ಠ, ನನಗೆ ಇದು ಸರಿ ಅಂತ ಕಾಣಲ್ಲಪ್ಪ ಆಂಜನೇಯ. ಯಾಕೆ ಅಂತಂದರೆ ಮಯಾ ಗಂತುಂ ತ್ವಯಾ ಸಹ, ನಾನು ನಿನ್ನ ಜೊತೆಗೆ ಹೋಗುವುದು ಇದು ಯುಕ್ತ ಅಂತ ನನಗೆ ಅನ್ನಿಸುವುದಿಲ್ಲ. ಒಂದು 4 ಕಾರಣಗಳನ್ನು ಕೊಡ್ತಾಳೆ ಅವಳು. ಆ ಸಂದರ್ಭದಲ್ಲೂ ಆ ಸ್ಥಿತಿಯಲ್ಲೂ ಸಹ ಅವಳು ವಿವೇಕ ಹೇಗಿದೆ ಅಂತ ನಾವು ನೋಡಬೇಕು. ಹೇಗೆ ಅಂತ ಏನು ಹಾಗಿದ್ರೆ ಅಂತಂದರೆ, ಮೊದಲನೇದಾಗಿ ನೀನು ನನ್ನನ್ನು ಕರ್ಕೊಂಡು ಹೋಗ್ತೀಯೆ, ನಾನು ನಿನ್ನ ಹೆಗಲನ್ನು ಏರಿದೆ, ಆದರೆ ಸುತ್ತಲೂ ನೋಡು ಹೇಗುಂಟು ಪಹರೆ, ರಕ್ಷಣೆ ಅಲ್ವಾ? ಇವರೆಲ್ಲ ಹೋಗಿ ತಕ್ಷಣ ರಾವಣನಿಗೆ ಅವನ ಕಡೆಯವರಿಗೆ ಸುದ್ದಿ ಕೊಡ್ತಾರೆ. ಕೊಟ್ಟಾಗ ಅವರು ನಿನ್ನನ್ನು ಅಟ್ಟಿಸಿಕೊಂಡು ಬರದೇ ಇರ್ತಾರ? ಬಂದೇ ಬರ್ತಾರೆ. ಆಗ ಅಟ್ಟಿಸಿಕೊಂಡು ಬಂದವರ ಜೊತೆಗೆ ನೀನೇನು ಮಾಡಬೇಕು? ಯುದ್ಧ ಮಾಡಬೇಕು. ಯುದ್ಧ ಮಾಡೋ ವ್ಯಕ್ತಿ ಸ್ವತಂತ್ರವಾಗಿರಬೇಕೆ ಅಷ್ಟೇ ಹೊರತು ಅವನ ಹೆಗಲ ಮೇಲೆ ನಾನು ಕೂತ್ರೆ, ಅಂದರೆ ನಿನ್ನ ಹೆಗಲ ಮೇಲೆ ನಾನು ಕೂತ್ರೆ ನೀನೇನು ಯುದ್ಧ ಮಾಡೋದು? ನೀನು ನನ್ನ ರಕ್ಷಣೆ ಬಗ್ಗೆ ವಿಚಾರ ಮಾಡ್ತೀಯೋ ಅಥವಾ ನಮ್ಮಿಬ್ಬರನ್ನು ರಕ್ಷಿಸಬೇಕು ಅಂತ ಅವರ ಯುದ್ಧ ಮಾಡ್ತೀಯೋ, ಏನು ಮಾಡ್ತೀಯೇ? ಅಷ್ಟೇ ಅಲ್ಲ, ನೀನು ಯುದ್ಧ ಮಾಡ್ತಾ ಮಾಡ್ತಾ ಯಾವ್ಯಾವ ಭಂಗಿಯಲ್ಲಿ ತಿರುಗಿ ಅವರಿಗೆ ಏಟು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಚೂರು ವ್ಯತ್ಯಾಸ ಆದರೂ ಸಹ ನಾನು ಸಮುದ್ರಕ್ಕೆ ಬಿಡ್ತೇನೆ. ಆಗ ನೀನು ಇಲ್ಲಿ ಬಂದಿದ್ದು, ರಾಮನನ್ನು ಇಲ್ಲಿ ಕಳಿಸಿದ್ದು ಎಲ್ಲವೂ ಸಹ ಏನಾಗುತ್ತೆ? ಅದು ವ್ಯರ್ಥವಾಗಿ ಬಿಡುತ್ತದೆ. ಇದು ಮೊದಲನೆಯ ಕಾರಣ. 2ನೇ ಕಾರಣ, ನಾನು ಪತಿವ್ರತೆ, ಅಂದರೆ
ಈವರೆಗೆ ನಾನು ಯಾವುದೇ ಪುರುಷನನ್ನು ಮುಟ್ಟಿದವಳಲ್ಲ. ಹಾಗಾಗಿ ನಾನು ನಿನ್ನ ಮೈಯನ್ನು ಏರಿ ಹೆಗಲನ್ನು ಏರಿ ನಾನು ರಾಮನ ಹತ್ರ ಹೋಗುವುದು ಅದು ಸೂಕ್ತ ಅಲ್ಲ. ಲೋಕದ ಜನ ನನ್ನನ್ನು ಶಂಕಿಸಿಯಾರು, ಅದೇ ಸಮಯದಲ್ಲಿ ನಿನ್ನನ್ನೂ ಸಹ ಶಂಕಿಸಿಯಾರು. ನೀನು ಹೇಳಿ ಕೇಳಿ ಬ್ರಹ್ಮಚಾರಿ ಇದ್ದೀಯೆ. ಇಲ್ಲಿ ನಿಮಗೊಂದು ಸಣ್ಣ ಸಂಶಯ ಬರ್ತದೆ, ಅಲ್ಲ ರಾವಣ ಅವಳನ್ನು ಎತ್ತಾಕೊಂಡು ಬರಬೇಕಿದ್ರೆ ಆ ಪರಪುರುಷ ಸ್ಪರ್ಶ ಆಗಲಿಲ್ವಾ ಅಂತ. ಇಷ್ಟು ದಿವಸನೇ ಇದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ, ಇನ್ನೊಂದು 10 ನಿಮಿಷ ಇಟ್ಕೊಂಡಿರಿ, ಉತ್ತರ ಹೇಳೋಣ ಅದಕ್ಕೆ. ಇದು ಎರಡನೇ ಅದಕ್ಕೆ ಆಂಜನೇಯನಿಗೆ ಸೀತೆ ಕೊಡುವಂಥ ಉತ್ತರ. ಅದರ ಜೊತೆಗೆ ನೀನು ಬ್ರಹ್ಮಚಾರಿ ಆದ್ದರಿಂದ ಇಬ್ಬರಿಗೂ ಕಳಂಕ, ಇದು ನನಗೂ ಕಳಂಕ ನಿನಗೂ ಕಳಂಕ. ಇದು ಮೂರನೆಯ ಪಾಯಿಂಟ್ಸ್. ನಾಲ್ಕನೇದು, ಹೀಗೆ ಮಾಡುವುದರಿಂದ ನನ್ನ ಪತಿಯಾದಂಥ ರಾಮನಿಗೆ ಕಳಂಕ, ಅಪಯಶಸ್ಸು. ಯಾಕೆ ಅಂತಂದರೆ ರಾಮನ ಹತ್ರ ಹೋಗಿ ಸೀತೆಯನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅಥವಾ ರಾವಣನ ಸಾಯಿಸಿ ಕರ್ಕೊಂಡು ಬರೋದಕ್ಕೆ ಆಗಲಿಲ್ಲ. ಆಂಜನೇಯ ಏಬಲ್ ಆಗಿದ್ದ, ಹಾಗಾಗಿ ಅವನು ತಂದ, ಇವನು ಮತ್ತೆ ಪುನಃ ಅವಳ ಜೊತೆಗೆ ಇದ್ದ ಅಂತಂದರೆ ಇಡೀ ಆ ರಘುವಂಶಕ್ಕೆ ಕಳಂಕ, ರಾಮನ ಪರಾಕ್ರಮಕ್ಕೆ ಕಳಂಕ ಅಲ್ವಾ. ನನ್ನ ಗಂಡ ಕೈಲಾಗದೇ ಇದ್ದೇವನು ಅಂತ ತೀರ್ಮಾನ ಆಗಿಬಿಡುತ್ತೆ. ಅಲ್ಲ, ನಿನ್ನೆ ಸೀತೆನೇ ಹೇಳಿದ್ದಾಳಲ್ರಿ, ಅದು ಗಂಡ ಹೆಂಡತಿಯ ವ್ಯವಹಾರ. ಸಿಟ್ಟಿನ ಭರದಲ್ಲಿ ಮನಸ್ಸಿಗೆ ಬೇಸರ ಆದಾಗ ಅವಳು ಗಂಡನಿಗೆ ಒಂದು ಮಾತು ಹೇಳ್ಬೋದು, ಗಂಡ ಇನ್ನೊಂದು ಮಾತನ್ನು ಹೇಳ್ಬೋದು. ಆದರೆ ಎಲ್ಲಿವರೆಗೆ ಕೇಳಿದ್ರೆ ಊಟ ಮಾಡಿ ಮುಗಿದವ್ರಿಗೆ ಅಷ್ಟೇ. ಆದ್ದರಿಂದ ಅದು ನಗಣ್ಯ. ಸ್ವತಃ ರಾಮನೇ ಆ ಮಾತನ್ನು ಹೇಳ್ತಾನೆ. ಸೀತೆ ಏನೋ ಕೋಪದಿಂದ ಹೇಳಿದ್ಲು ಅಂತೇಳಿ ನೀನು ತಕ್ಷಣ ಬಿಟ್ಟು ಬರೋದನ್ನ ಅವಳನ್ನು? ಕೋಪ ಬಂದವರು ಏನು ಮಾತಾಡೋದಿಲ್ಲ, ಹುಚ್ಚುಚ್ಚಾಗಿ ಎಲ್ಲರೂ ಮಾತಾಡ್ತಾರೆ. ಲಕ್ಷ್ಮಣನಿಗೆ ಹೇಳಿದ ಮಾತು ಇದು. ಹಾಗಾಗಿ ಈ ಕಾರಣದಿಂದ ನನ್ನ ಯಜಮಾನರಿಗೆ ಅದು ಕಳಂಕ, ಅಪಯಶಸ್ಸು ಬರಬಾರದು. ಆದ್ದರಿಂದ ನಾನು ನಿನ್ನ ಜೊತೆಗೆ ಬರುವುದು ಸೂಕ್ತ ಅಲ್ಲ. ಇದನ್ನು ಕೇಳಿ ಆದಮೇಲೆ ಆಂಜನೇಯ ಅವನೊಬ್ಬ ಮಹಾನುಭಾವ ತಕ್ಷಣ ಹೇಳ್ತಾನೆ, ಅಮ್ಮ ಇಷ್ಟೆಲ್ಲ ವಿಚಾರ ಮಾಡೋದಕ್ಕೆ ನಾನೇನು ನಿಮ್ಮ ಹಾಗೆ ರಾಮನ ಹೆಂಡ್ತೀನ? ನಾನು ಹೇಳಿ ಕೇಳಿ ಒಂದು ಮಂಗನಮ್ಮ, ಮಂಗಕ್ಕೆ ಇಷ್ಟೆಲ್ಲ ವಿಚಾರ ಮಾಡೋ ಬುದ್ಧಿ ಎಲ್ಲಿರ್ತದೆ ಅಂತ ನಾವು ಅಂದರೆ ಆ ಒಪ್ಪಿಕೊಳ್ಳೋ ಸ್ವಭಾವ ನೋಡಿ ಹೇಗಿದೆ ಅಂತ. ಅದಕ್ಕೋಸ್ಕರ ಹೇಳೋದು ಬುದ್ಧಿ, ಆಂಜನೇಯ ಬುದ್ಧಿ ಅಸಾಧಾರಣವಾದಂಥದ್ದಿಗೆ ಅಂತ. ತಕ್ಷಣ ಇದೆಲ್ಲ ಈ ಮರ್ಕಟಕನಿಗೆ ಎಲ್ಲಿ ಹೊಳಿಬೇಕಮ್ಮ? ಹಾಗಾಗಿ ಸರಿಯಾಗಿದೆ ನೀವು ಹೇಳಿದ್ದು ಅಂತ ಹೇಳುವಂಥ ಆಂಜನೇಯ ಅವನ ದೊಡ್ಡ ಗುಣಗಳನ್ನು ಅಲ್ಲೇ ನೋಡೋಣ ಅವನ ಪಾತ್ರದಲ್ಲಿ ಅಂತ. ಕೊನೆಗೆ ಆತನೇ ಹೇಳ್ತಾನೆ, ಸೀತೆ ಹೇಳಿದಂಥ ಮಾತು ಇದು, ಕಲತ್ರವತಿ ಸಂದೇಹಸ್ತ್ವಯಿ ಸ್ಯಾತ್ ಅಪಸಂಶಯಂ. ಅಷ್ಟೇ ಅಲ್ಲ, ನಾನು ಹೇಳಿದ್ದಕ್ಕೆ ಮೂಲ ಹೇಳ್ತಾ ಇದ್ದೇನೆ, ರಾಮಾದನ್ಯಸ್ಯ ವಾನರ ನ ಸ್ಪೃಶಾಮಿ ಶರೀರಂತು ಹೀಗೆ ಅಂತ. ರಾಘವಸ್ಯ ಯಶೋ ಹೀಯೇತ, ರಾಮನ ಯಶಸ್ಸು ಅದು ಏನಾಗ್ತದೆ ಅಂದರೆ ನಶಿಸಿ ಹೋಗ್ತದೆ, ಕಳಂಕ ಬರ್ತದೆ. ಆದ್ದರಿಂದ ನಾನು ನಿನ್ನ ಬೆನ್ನನ್ನೇರಿ ರಾಮನಿದ್ದಲ್ಲಿಗೆ ಬರುವುದಿಲ್ಲ ಅಂತ. ಇಷ್ಟು ಆದ ಮೇಲೆ ಮತ್ತೆ ಮುಂದೆ ಲಂಕೆಯಲ್ಲಿ ಸೀತೆಯನ್ನು ರಾಮ ನೋಡ್ತಾನೆ. ಅಲ್ಲೊಂದು ವಿಚಿತ್ರವಾದ ಘಟನೆಗಳೆಲ್ಲ ನಡೀತವೆ. ಅವಳನ್ನು ಕರ್ಕೊಂಡು ಬರಬೇಕು, ಸೀತೆಯನ್ನು ಎಲ್ಲಿಗೆ? ರಾಮನ ಹತ್ತಿರಕ್ಕೆ, ಅಶೋಕವನದಿಂದ ಕರ್ಕೊಂಡು ಬರಬೇಕು. ಕರ್ಕೊಂಡು ಬರುವಾಗ ಅಲ್ಲಿ ಏನಾಗುತ್ತೆ ಅಂತಂದರೆ, ಪಲ್ಲಕ್ಕಿ ಒಳಗಿದ್ದಾಳೆ ಅವಳು, ವಿಭೀಷಣ ವ್ಯವಸ್ಥೆ ಮಾಡಿದ್ದಾನೆ. ಆ ಪಲ್ಲಕ್ಕಿಯನ್ನು ಎರಡೂ ಸೈಡಲ್ಲೂ ಕರ್ಟನ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಒಳಗಡೆ ಯಾರಿದ್ದಾರೆ? ಸೀತೆ ಇದ್ದಾಳೆ. ರಾಮನ ಸೈನಿಕರೆಲ್ಲರೂ ಕಪಿಗಳು, ಮೊದಲೇ ಅವರೆಲ್ಲರೂ ಚಂಚಲ ಚಿತ್ತರು. ಅಷ್ಟೇ ಅಲ್ಲ, ಪಾಪ ಈ ಸೀತೆಯನ್ನು ತರೋದಕ್ಕೆ ಅವರು ಮಾಡಿದ ಪ್ರಯತ್ನ ಅದು ಅಸಾಧ್ಯ. ಹಾಗೆ ಅವರಿಗೆಲ್ಲರಿಗೂ ಉಂಟು ಏನು ಅಂದರೆ ಸೀತೆಯನ್ನು ನೋಡಬೇಕು, ಸೀತೆಯನ್ನು ನೋಡಬೇಕು ಅಂತ. ನಮ್ಮ ಆರಾಧ್ಯ ದೈವ ಅವಳು, ನಮ್ಮ ಆರಾಧ್ಯ ದೇವತೆ, ನೋಡಬೇಕು ಹೇಗಿದ್ದಾಳೆ. ಅದಕ್ಕಿಂತ ಹೆಚ್ಚಿಗೆ ಸಹಜವಾಗಿ ಕಪಿ ಸ್ವಭಾವ, ರಾಮನ ಹೆಂಡತಿ ಹೇಗಿದ್ದಾಳೆ ಅಂತ. ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ನಾನು ನೋಡಬೇಕು ಅಂತ ಎಗರ್ತಾ ಒಂದು ಕೋತಿ ಮೇಲೆ ಒಂದು ಕೋತಿ ನಿಂತ್ಕೊಂಡು ಒಂದು ದೊಡ್ಡ ಹಾಹಾಕಾರ ಶುರುವಾಯಿತು. ರಾಮನ ಕಿವಿಗೆ ಬಿತ್ತು. ತಕ್ಷಣ ಹೇಳ್ತಾನೆ ವಿಭೀಷಣನಿಗೆ, ನನ್ನ ಗಮನಕ್ಕೆ ಬರೋದು ಅಲ್ಲಿ ಏನೇ ನಡೀತಾ ಇದೆ ಅಂದ ರಾಮ.
ಅಷ್ಟೇ ಒಂದೇ ಮಾತು, ವಿಭೀಷಣ ತಲ್ಲಣಿಸಿ ಹೋದ. ಹೀಗಾಗಿದೆ. ತಕ್ಷಣ ಆ ಕರ್ಟನನ್ನು ಸರಿಸಿ ಅವರೆಲ್ಲರಿಗೂ ಸೀತೆಯನ್ನು ನೋಡುವ ಹಕ್ಕು ಉಂಟು. ಸೀತೆಗೋಸ್ಕರ ಅವರು ಪಟ್ಟ ಪಾಡು ಏನು ಸಾಮಾನ್ಯವ? ಅದರ ಹೇಳಿ ರಾಮ ಒಂದು ಮಾತಾನೆ, ಸ್ತ್ರೀಯ ರಕ್ಷಣೆ ಕರ್ಟನ್ನಿಂದ ಅಲ್ಲ, ಅವರು ಉಟ್ಕೊಳ್ಳುವ ಬಟ್ಟೆಯಿಂದ ಅಲ್ಲ, ಮತ್ತೆ ಅರಮನೆ ಒಳಗಿರುವುದರಿಂದ ಅಲ್ಲ. ವೃತ್ತಂ, ಅವರ ನಡತೆ ಅವರ ರಕ್ಷಣೆ. ರಾಮ ಹೇಳಿದಂಥ ಮಾತು ತಕ್ಷಣಕ್ಕೆ ಅವರು ನೋಡ್ತಾರೆ, ಸಂತೋಷ ಆಗುತ್ತೆ. ಆಮೇಲೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾದಮೇಲೆ ರಾಮ ಸುದೀರ್ಘವಾಗಿ ಒಂದಿಷ್ಟು ಮಾತನ್ನು ಹೇಳ್ತಾನೆ. ಅಲ್ಲಿ ನಾನು ನನ್ನ ವಂಶಕ್ಕೆ ಅಂಟಿದಂತಹ ಕಳಂಕವನ್ನು ತೊಲಗಿಸಿಕೊಳ್ಳೋದಕ್ಕೋಸ್ಕರ ನಿನ್ನನ್ನು ನಾನು ಪತ್ತೆ ಹಚ್ಚಿ ರಾವಣನನ್ನು ಸಾಯಿಸಿ ಈಗ ನಿನ್ನನ್ನು ಬಿಡಿಸ್ತಾ ಇದ್ದೇನೆ. ಅದ್ರ ಒಂದು ನೆನ್ಪಿಟ್ಕೋ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅಂದ್ಕೊಳ್ಬೇಡ. ಇಷ್ಟೆಲ್ಲ ನಾನು ಮಾಡಿದ್ದೇನೆ ಯಾತಕ್ಕೆ ಅಂದರೆ ನನ್ನ ಕುಲಕ್ಕೆ ಅಂಟಿದ ಕಳಂಕ ಕಳ್ಕೊಳ್ಳೋದಕ್ಕೆ. ಒಂದು, ರಾಮ ಒಬ್ಬ ಹೇಡಿ ಅಂತ ಲೋಕ ಮಾತನಾಡಿಕೊಳ್ಳಬಾರ್ದು, ಅದಕ್ಕೋಸ್ಕರ ಇತ್ಯಾದಿ ಇತ್ಯಾದಿ ಸುದೀರ್ಘವಾಗಿ ಹೇಳ್ತಾನೆ ಅವನು. ಅಷ್ಟು ಹೇಳಿ ಒಂದು ಮಾತನ್ನು ಹೇಳ್ತಾನೆ ಆತ, ನಾಸ್ತಿ ಮೇ ತ್ವಯ್ಯಭಿಶ್ವಂಗ ಯಥೇಷ್ಟಂ ಗಮ್ಯತಾಮಿತಃ. ಸೀತೆ, ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಮೋಹ ಇಲ್ಲ, ಪ್ರೀತಿ ಇಲ್ಲ. ಹಾಗಾಗಿ ಯಥೇಷ್ಟಂ ಗಮ್ಯತಾಮಿತಃ, ನೀನು ಇಲ್ಲಿಂದ ಹೋಗ್ಬೋದು, ಎಲ್ಲಿಗಾದರೂ ಹೋಗ್ಬೋದು. ನೀನು ಟೋಟಲಿ ಸ್ವತಂತ್ರಳಾದ್ದೀಯೆ. ಜೀವನಕ್ಕೇನು ಅಂತ ನೀನು ಕೇಳಿದರೆ ಬೇಕಾದರೆ ಅಯೋಧ್ಯೆಗೆ ಹೋಗು, ಬೇಡ ಅಂತ ಹೇಳೋದಿಲ್ಲ. ಆದರೆ ನಿನ್ನ ದಿನನಿತ್ಯದ ಆಹಾರ ಮತ್ತು ವಸನಕ್ಕಾಗಿ ಬೇರೆಯವರನ್ನು ಆಶ್ರಯಿಸು. ಲಕ್ಷ್ಮಣ ಇದ್ದಾನೆ, ಭರತ ಇದ್ದಾನೆ, ಶತ್ರುಘ್ನ ಇದ್ದಾನೆ, ಸುಗ್ರೀವ ಇದ್ದಾನೆ. ಆದರೆ ನಿನ್ನ ಮೇಲೆ ನನಗೆ ಆ ಪ್ರೀತಿ ಇಲ್ಲ ಅಂದ. ಯಾಕೆ ಅಂತ ಅಂದರೆ ಆತ ಕಾರಣ ಕೊಡ್ತಾನೆ ಅದಕ್ಕೆ. 10 ತಿಂಗಳ ಕಾಲ ರಾವಣನ ವಶದಲ್ಲಿರುವಂಥ ನೀನು, ನಿನ್ನನ್ನು ರಾವಣ ಮುಟ್ಟಲಿಲ್ಲ ಅಂತ ಏನು ವಿಶ್ವಾಸ? ಅವನ ದುಷ್ಟ ಕಣ್ಣು ನಿನ್ನನ್ನು ಸ್ಪರ್ಶ ಮಾಡಲಿಲ್ಲ ಅಂತ ಏನು ಗ್ಯಾರಂಟಿ? ಆದ್ದರಿಂದ ಒಂದು ದೃಷ್ಟಿಯಲ್ಲಿ ನೀನು ಕಳಂಕಿತಳು. ರಘುವಂಶ ಇಂಥ ಕಳಂಕಿತಳಾದ ಹೆಣ್ಣು ಮಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ನಾಸ್ತಿ ಮೇ ತ್ವಯ್ಯಭಿಶ್ವಂಗ, ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ. ಯಥೇಷ್ಟಂ ಗಮ್ಯತಾಮಿತಃ, ಇಲ್ಲಿಂದ ನೀನು ಹೊರಟು ಹೋಗ್ಬೋದು ಅಂತ ಈ ಮಾತನ್ನು ಹೇಳಿದಾಗ ಸೀತೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾಳೆ. ಯಾಕೆಂದರೆ ಅವಳು ನಿರೀಕ್ಷಣೆ ಮಾಡಿರಲಿಲ್ಲ. 10 ತಿಂಗಳ ಕಷ್ಟ ಅನುಭವಿಸಿದ್ದಾಯಿತು, ನನ್ನ ಗಂಡ ಬಂದು ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಿ ನನ್ನನ್ನು ಸ್ವೀಕರಿಸ್ತಾರೆ ಅಂತ ಅಂದ್ಕೊಂಡಿದ್ಲು ಅವಳು. ಆದರೆ ಆದದ್ದು ಪ್ರೀತ. ಇಲ್ಲೆಲ್ಲ ರಾಮ ಯಾಕೆ ಹೀಗೆ ಮಾಡಿದ ಅನ್ನೋದನ್ನು ನಾನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ ಬಹಳ ಸೂಕ್ಷ್ಮವಂಥ ಸನ್ನಿವೇಶ. ಅದಕ್ಕೋಸ್ಕರ ರಾಮನನ್ನು ಕಾಡುವಂಥ ವಿಚಾರಗಳೇ ಬೇರೆ, ಇಲ್ಲಿ ಸೀತೆಯ ಮುಂದೆ ಬಂದು ನಿಲ್ಲುವ ವಿಚಾರಗಳೇ ಬೇರೆ. ರಾಮನಿಗೆ ಸತ್ಯ, ಧರ್ಮ, ನಿಷ್ಠೆ, ಕುಲಪರಂಪರೆ. ಸೀತೆಗೆ ಕಾಣ್ತಾ ಇರುವಂಥ 10 ತಿಂಗಳ ಸಂಕಟಕ್ಕೆ ನನ್ನ ಯಜಮಾನರು ನನ್ನ ಹತ್ರ ಒಂದು ಸಲ ಮಾತನಾಡಿದರೆ ಅದು ದೂರ ಆಗತ್ತೆ ಎನ್ನುವಂಥ ಭಾವನೆ. ಸೀತೆ ಭಾವನೆಯ ನೆಲೆಯಲ್ಲಿ ನಿಂತು ಮಾತನಾಡಿದರೆ, ರಾಮ ಕರ್ತವ್ಯದ ನೆಲೆಯಲ್ಲಿ ನಿಂತು ಮಾತನಾಡ್ತಾನೆ. ಅದು ರಾಮನ ಸ್ವಭಾವ ಯಾವಾಗಲೂ ಭಾವನೆ ಮತ್ತು ಕರ್ತವ್ಯ ಬಂದಾಗ ರಾಮ ಕರ್ತವ್ಯದ ಕಡೆಗೆ ವಾಲ್ತಾನೆ. ಲಕ್ಷ್ಮಣ ಪರಿತ್ಯಾಗದಲ್ಲಿ ನಾವು ನೋಡಿದ್ದೇವೆ, ಯಾವಾಗಲೂ ಹಾಗೇನೆ. ಅಷ್ಟು ಹಿನ್ನೆಲೆಯಲ್ಲಿ ಆಗ ಸೀತೆ ಸಾವರಿಸಿಕೊಂಡು ಸುಧಾರಿಸಿಕೊಂಡು ಹೇಳ್ತಾಳೆ, ಯದಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಶಾ ಪ್ರಭೋ ಕಾಮಕಾರೋ ನಮೇ ತತ್ರ ದೈವಂ ತತ್ರಾಪ್ಯರಾಧ್ಯತೆ ತತ್ರ ಅಪರಾಧ್ಯತಿ. ರಾಮನಿಗೆ ತುಂಬ ಮಾತು ಹೇಳ್ತಾಳೆ, ಒಂದು 4-5 ಮಾತಿದೆ ಅವಳು ಹೇಳುವಂಥದ್ದಲ್ಲಿ. 2 ಮಾತನ್ನು ಮಾತ್ರ ಹೇಳ್ತೇನೆ ನಾನು ನಿಮ್ಮ ಎದುರಿನಲ್ಲಿ. ನನ್ನ ದೇಹಕ್ಕೆ ಅಂದರೆ ಮೊದಲನೇದಾಗಿ ಆ ಎತ್ಕೊಂಡು ಬರಬೇಕಿದ್ರೆ, ಅವಾಗ ತಾನೇ ಎತ್ತಿದ್ನಲ್ಲ, ಪುಷ್ಪಕ ವಿಮಾನವನ್ನು ಹಾಕ್ಕೊಂಡು ಬರಬೇಕಿದ್ರೆ ಸೀತೆಯ ಹಿಂಭಾಗವನ್ನು ಹಿಡಿದವನು ಎತ್ತಿದ್ದಾನೆ, ಇನ್ನೊಂದು ಕಡೆಗೆ ತಲೆಯನ್ನು ಹಿಡಿದು ಎತ್ತಿದ್ದಾನೆ. ಹೀಗೆ ಅಂಗಾತ ಈ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳನ್ನು ಎತ್ಕೊಂಡು ಬರ್ತಾರಲ್ಲ, ಹಾಗೆ ಎತ್ಕೊಂಡು ಬಂದಿದ್ದಾನೆ ಅವನು. ವಿಮಾನದಲ್ಲಿ ಆಕೆಯನ್ನು ಕೂರಿಸಿದ್ದಾನೆ. ಅಸಹಾಯಕಳು, ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಅವಳಿಲ್ಲ.
ಹಾಗಾಗಿ ರಾವಣನ ದೇಹ ಸ್ಪರ್ಶ ಅವಳು ಆಗಿದೆ, ಅವನೇ ಕೈಯಾರ ಎತ್ತಿದ್ದಾನೆ. ಅದಕ್ಕೆ ಅವಳು ಉತ್ತರ ಹೇಳ್ತಾಳೆ, ಯದಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಶ ಪ್ರಭೋ ಕಾಮಕಾರೋ ನಮೇ ತತ್ರ ದೈವಂ ತತ್ರಾಪ್ಯರಾಧ್ಯತೆ. ಅಂದರೆ ನನ್ನ ಈ ದೇಹಕ್ಕೆ ರಾವಣನ ಸ್ಪರ್ಶ ಆದದ್ದಿದ್ದರೆ ಅದಕ್ಕೆ ನಾನು ಹೊಣೆಯಲ್ಲ, ದೈವ ಹೊಣೆ. ಏಕೆಂದರೆ ನಾನು ಆಗ ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇನೆ. ಆದರೆ ಒಂದು ನೆನಪಿಟ್ಕೋ ರಾಮ, ನನ್ನ ಮನಸ್ಸಿಗೆ ರಾವಣನ ಸ್ಪರ್ಶ ಆಗಲಿಲ್ಲ. ಎಂಥ ಸೂಕ್ಷ್ಮವಾದ ಮಾತು ನೋಡ್ರಿ. ನನ್ನ ದೇಹಕ್ಕೆ ರಾವಣನ ಸ್ಪರ್ಶ ಆದರೆ ಅದಕ್ಕೆ ವಿಧಿ ಹೊಣೆ, ನಾನಲ್ಲ, ಅಸಹಾಯಕಳು ನಾನು. ಆದರೆ ನನ್ನ ಮನಸ್ಸಿಗೆ ರಾವಣನ ಸ್ಪರ್ಶ ಆಗಲಿಲ್ಲ. ಅಷ್ಟೇ ಅಲ್ಲ, ಮದಧೀನಂತು ಎತ್ತನ್ಮೇ, ನನ್ನ ಮನಸ್ಸು ನನ್ನ ಹಿಡಿತದಲ್ಲುಂಟು, ಆದರೆ ನನ್ನ ದೇಹ ನನ್ನ ಹಿಡಿತದಲ್ಲಿರಲಿಲ್ಲ, ರಾವಣನ ಹಿಡಿತದಲ್ಲಿತ್ತು. ಹೃದಯಂ ತ್ವಯಿ ವರ್ತತೆ, ಆ ಮನಸ್ಸಿಗೆ ರಾವಣನ ಸ್ಪರ್ಶ ಆಗಲಿಲ್ಲ. ಯಾಕೆ ಕೇಳಿದರೆ, ಆ ಕ್ಷಣದಲ್ಲಿ ನನ್ನ ಹೃದಯವನ್ನು ನಿನ್ನಲ್ಲಿ ನಾನು ಇರಿಸಿದ್ದೇನೆ. ನಿನ್ನಲ್ಲಿಟ್ಟ ಮನಸ್ಸಿಗೆ ರಾವಣನ ಸ್ಪರ್ಶ ಆಗೋದಾದರೂ ಹೇಗೆ? ಎಂಥ ಪಾಪ ಮಾಡಿದ್ದಿದ್ರೂ ಸಹ ರಾಮನನ್ನು ಏಕವಾರ ಅಂದರೆ ಒಂದು ಸಲ ಶ್ರದ್ಧೆಯಿಂದ ಸ್ಮರಿಸಿದರೆ ಪಾಪಿಯ ಮನಸ್ಸು ಶುದ್ಧ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಇಡೀ ಮನಸ್ಸು 10 ತಿಂಗಳ ಕಾಲ ನಿನ್ನಲ್ಲಿದ್ದಾಗ ನನ್ನ ಮನಸ್ಸಿಗೆ ರಾವಣನ ಸ್ಪರ್ಶ ಆಗೋದಾದರೂ ಹೇಗೆ? ಆದ್ದರಿಂದ ಪರಾಧೀನೇಶು ಗಾತ್ರೇಶು ಕಿಂಕರಿಷ್ಯಾಮಿ ಅನೀಶ್ವರ. ದೇಹ ಪರಾಧೀನವಾದಾಗ, ಅಸಹಾಯಕ ಸ್ಥಿತಿಯೆಲ್ಲ ಇದ್ದಾಗ ದೇಹಕ್ಕೆ ಬೇರೆಯವರ ಸ್ಪರ್ಶ ಆದರೆ ಅದಕ್ಕೆ ಆ ರೀತಿಯ ಸ್ಪರ್ಶ ಇದೆ ಅಂತ ಹೇಳೋದಿಲ್ಲ. ಹಾಗೆ ಸ್ಪರ್ಶ ಆದ ಪಕ್ಷದಲ್ಲಿ ಸ್ಪರ್ಶ ಆದವರು ಅಲ್ಲಿ ದೋಷಿಗಳಲ್ಲ. ಒಂದು ಉದಾಹರಣೆ ಕೊಟ್ಬಿಡ್ತೇನೆ, ಬೇಗ ಅರ್ಥ ಆಗಲಿ ಅಂತ. ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿರ್ತೀರಿ, ಆಫೀಸಿಗೆ ಹೋಗ್ಬೇಕಿದ್ರೆ ತುಂಬ ರಶ್ಶು, ಯಾರ್ಯಾರಿದ್ದೋ ಸ್ಪರ್ಶ ಆಗ್ತಾ ಇರುತ್ತೆ. ಹಾಗೆ ಅಂತ ನಮ್ಮ ಮನಸ್ಸು ಅವರ ಜೊತೆಗಿದೆ ಅಂತ ಅರ್ಥವಾ? ಹೌದು ತಾನೇ? ಆದ್ದರಿಂದ ದೇಹ ಸ್ಪರ್ಶ ಆಗುತ್ತೆ ಸಹಜವಾಗಿ, ಎಷ್ಟೋ ಸಲ ಹೀಗೆ ಅಂತ. ಆದರೆ ಮನಸ್ಸಿಗೆ ಸ್ಪರ್ಶ ಆಗಲಿಲ್ಲ. ಹೀಗೆ ಸೀತೆ ಈ ರೀತಿಯಾಗಿ ಆ ರಾಮನಿಗೆ ಅಲ್ಲಿ ಸಮಾಧಾನದ ಮಾತನ್ನು ಹೇಳ್ತಾಳೆ. ಇದಾದ ಮೇಲೆ ಮತ್ತೆ ಕೊನೆಯ 1-2 ಪ್ರಸಂಗಗಳನ್ನು ಹೇಳಬೇಕು ನಾನು. ಅಲ್ಲ, ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ರಾವಣ ಎತ್ಕೊಂಡು ಹೋಗಬೇಕಿದ್ರೆ ಅಲ್ಲಿಗೆ ಪರಪುರುಷನ ಸ್ಪರ್ಶ ಆಗಿರಲಿಲ್ವಾ ಅಂತ. ಇದೆಲ್ಲ ಇವಾಗ ಬರೋದಿಲ್ಲ. ಉಪನ್ಯಾಸ ಕೇಳಿಕೊಂಡು ಇಳಿದು ಹೋಗಬೇಕಿದ್ರೆ ಒಂದೊಂದೇ ಸಂಶಯ ಬರುತ್ತೆ. ಹಾಗಾಗಿ ಆ ಸಂಶಯಕ್ಕೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಹೀಗೆ ರಾಮ ಇಷ್ಟೆಲ್ಲ ಹೇಳಿ ಆದಮೇಲೆ ಲಂಕೆಯಲ್ಲಿ ಸೀತೆ ಈ ಮಾತನ್ನು ಹೇಳಿ ಕೊನೆಗೆ ಅವಳೇ ಹೇಳ್ತಾಳೆ, ಲಕ್ಷ್ಮಣ, ರಾಮ ಹೇಳಿದ ಮಾತಿನಲ್ಲಿ ಔಚಿತ್ಯ ಉಂಟು. ಯಾಕೆ ಅಂತಂದರೆ ಇಕ್ಷ್ವಾಕು ಅಂದರೆ ರಘುವಂಶ ಈ ರೀತಿಯಾದಂಥ ದೋಷಿಯಾದವಳನ್ನು ಅದು ಒಪ್ಪಿಕೊಳ್ಳುವುದು ಕಷ್ಟ. ಹಾಗೆ ಒಪ್ಪಿಕೊಂಡ್ರೆ ನನ್ನ ಯಜಮಾನರಿಗೂ ಸಹ ಕಷ್ಟ. ಆದ್ದರಿಂದ ನಾನು ಶುದ್ಧಳಾಗಿದ್ದೇನೆ ಅನ್ನೋದನ್ನು ಇವಾಗ ನಾನೇ ಲೋಕಕ್ಕೆ ಸಾರಬೇಕು. ಶುದ್ಧಳಾಗೋದು ಹೇಗೆ? ಸ್ನಾನ ಮಾಡಿದ್ರಿಂದ ನಾನು ಶುದ್ಧಳು ಅಂತ ತೀರ್ಮಾನ ಆಗತ್ತಾ? ಇಲ್ಲ. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ಏವಂ ಬ್ರುವಾಣ ರುದತಿ. ರಾಮನಿಗೆ ಉತ್ತರ ಹೇಳಿದ್ದಾಳೆ. ಹೇಳಿ ಕೊನೆಗೆ ತನ್ನ ದುಃಖವನ್ನು ತಡೆದುಕೊಳ್ಳಿಕ್ಕಾಗದೆ ಕಣ್ಣೀರು ತುಂಬಿ ಕೋಡಿಯಾಗಿ ಹರಿತಾ ಇದೆ. ಲಕ್ಷ್ಮಣಮಬ್ರವೀತ್. ಲಕ್ಷ್ಮಣನಿಗೆ ಹೇಳಿದ್ಲಂತೆ, ಲಕ್ಷ್ಮಣ, ಇಲ್ಲೊಂದು ಚಿತೆಯನ್ನು ನಿರ್ಮಾಣ ಮಾಡು, ಎಲ್ಲರೂ ನೋಡಬೇಕು. ಸೀತೆ ಪವಿತ್ರಳಾಗಿದ್ದ ಪಕ್ಷದಲ್ಲಿ ಅಗ್ನಿ ನನ್ನನ್ನು ಏನೂ ಮಾಡುವುದಿಲ್ಲ. ನಾನು ಅಪವಿತ್ರಳಾಗಿದ್ದ ಪಕ್ಷದಲ್ಲಿ ಈ ದೇಹ ಅಗ್ನಿಗೆ ಆಹುತಿಯಾಗಿ ಹೋಗಲಿ. ಕರೆದದ್ದು ಯಾರನ್ನ ಅವಳು? ಮತ್ತೆ ನಾನು ಬಾಯ್ಬಿಟ್ಟು ಹೇಳಬೇಕಾದದ್ದಿಲ್ಲ. ಅಂದರೆ ಪಶ್ಚಾತ್ತಾಪ ಹೇಗೆ ಕಾಡಿರಬೇಕು ಅವಳಿಗೆ. ಅಂದು ನಿನ್ನನ್ನು ಈ ಪರಿಯಾಗಿ ನೋಯಿಸಿದಂಥ ನನಗೆ ಇವತ್ತು ನೀನೇ ಚಿತೆಯನ್ನು ನಿರ್ಮಿಸಿಬಿಡು, ತನ್ಮೂಲಕ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತೇನೆ ಎನ್ನುವ ಹಾಗೆ ಲಕ್ಷ್ಮಣನ ಕರೆದು ಹೇಳ್ತಾಳೆ. ಈಗ ಲಕ್ಷ್ಮಣ ಏನು ಮಾಡಬೇಕು ಹೇಳಿ? ಅವನ ಸಂದಿಗ್ಧತೆ ನೋಡಿ, ಎಂತಹ ಕ್ಲಿಷ್ಟದ ಸಂಕೀರ್ಣವಾದಂಥ ಪರಿಸ್ಥಿತಿ. ಎಲ್ಲೆಲ್ಲಿ ರಾಮನಿಗೆ ಸೀತೆಗೆ ಕಷ್ಟ ಬರ್ತದೆ ಅಲ್ಲೆಲ್ಲ ಲಕ್ಷ್ಮಣ.
ಅವನಿಗೆ ಅದು ಬೇಡ, ಆದರೆ ವಿಧಿ ಅವನನ್ನು ತಂದು ಅಲ್ಲಿ ಎಳೆದು ಹೋಗ್ತದೆ. ನನಗೆ ಯಾರೋ ಒಬ್ಬರು ಇವತ್ತೊಂದು ಮೆಸೇಜ್ ಹಾಕಿದ್ದಾರೆ, ಆ ಲಕ್ಷ್ಮಣನ ಪಾತ್ರ ಪರಿಚಯ ಕೇಳಿ ನಾನು ನಿಜವಾಗಿಯೂ ಸಹ ನನ್ನನ್ನು ಮರೆತು ಹತ್ತಿಬಿಟ್ಟಿದ್ದೇನೆ ಹೀಗೆ ಅಂತ. ಯಾರು ಅಳ್ತಾರೋ ಬಿಡ್ತಾರೋ, ನನ್ನ ಹೃದಯವೇ ತುಂಬ ಸಲ ಆ ವಿಷಯವಾಗಿ ಹತ್ತಿಬಿಟ್ಟಿದೆ. ಹಾಗಾಗಿ ಲಕ್ಷ್ಮಣನ ವಿಷಯ ಬಂದಾಗ ಮತ್ತೆ ಮತ್ತೆ ಕಣ್ಣು ಒದ್ದೆ ಆಗುತ್ತೆ. ಅಂಥ ನಿಷ್ಕಳಂಕವಾದಂಥ ವ್ಯಕ್ತಿ ಅವನೇನು ಮಾಡಬೇಕು ಇವಾಗ ಪಾಪ? ಕೊನೆಗೆ ರಾಮನ ಕಡೆಗೆ ನೋಡ್ತಾನೆ ಅಸಹಾಯಕನಾಗಿ. ಇಂಥ ಸಂದರ್ಭದಲ್ಲಿ ನಾವಿದ್ದರೆ ನಾವು ಏನು ಮಾಡ್ತಿದ್ದೀವ್ರಿ? ಅಸಹಾಯಕನಾಗಿ ಕಣ್ಣೀರು ತುಂಬಿದೆ ಅವನಿಗೆ. ಆ ಕಣ್ಣೀರು ತುಂಬಿ ರಾಮನೂ ಅಸ್ಪಷ್ಟವಾಗಿ ಕಾಣ್ತಾನೆ ಅವನಿಗೆ. ರಾಮನ ಕಡೆಗೆ ನೋಡಿದ್ದಾನೆ. ಆದರೆ ರಾಮ ಬಾಯಿ ಬಿಟ್ಟು ಏನೂ ಹೇಳಲಿಲ್ಲ. ತನ್ನ ಮುಖಮುದ್ರೆಯಿಂದಲೇ ಹಾಗೆ ಮಾಡು ಅಂತ ಹೇಳುವ ಹಾಗೆ ಸನ್ನೆಯೂ ಅಲ್ಲ ಅದು ರಾಮ ಹಾಗೆ ಮಾಡಿದ ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ಲಕ್ಷ್ಮಣನಿಗೆ ಅದು ಅರ್ಥ ಆಯಿತು. ಲಕ್ಷ್ಮಣ ಚಿತೆಯನ್ನು ನಿರ್ಮಿಸಿದ. ಪ್ರಾಯಶಃ ಒಬ್ಬ ಮನುಷ್ಯನ ಪರೀಕ್ಷೆ ಇಷ್ಟೆಲ್ಲ ಪರಿಪಾಟಿಯಲ್ಲಿ ಆಗತ್ತಾ ಅಂತ ಅನ್ಸ್ಬಿಡುತ್ತೆ ಕೆಲವು ಸಲ. ಕೊನೆಗೆ ಸೀತೆ ಚಿತೆಯನ್ನು ಇರ್ತಾಳೆ. ಅಗ್ನಿದೇವ ಬಂದು ಅವಳನ್ನು ಎತ್ತಿ ಮತ್ತೆ ಪುನಃ ರಾಮನಿಗೆ ಹೇಳ್ತಾನೆ, ನಿನ್ನ ಪತ್ನಿ ಶುದ್ಧಳಪ್ಪ ಅಂತ. ರಾಮ ಹೇಳ್ತಾನೆ, ನನಗೆ ಗೊತ್ತಿತ್ತಪ್ಪ. ಹಾಗೆ ಗೊತ್ತಿಲ್ಲೇ ಇದ್ದ ಪಕ್ಷದಲ್ಲಿ ರಾಮನೇ ಚಿತೆಯನ್ನು ಮಾಡ್ತೇನೆ ಏರು ಅಂತ ಹೇಳ್ತಿದ್ದಲ್ವ. ಅಪ್ಪಿತಪ್ಪಿಯೂ ರಾಮ ಹೇಳಲಿಲ್ಲ ಈ ಮಾತನ್ನು. ನೀನು ಬೆಂಕಿಗೆ ಹೋಗು, ಅಗ್ನಿಯನ್ನು ಪ್ರವೇಶ ಮಾಡುವಂತ ರಾಮ ಹೇಳಲಿಲ್ಲ. ಆ ಆಯ್ಕೆಯನ್ನು ಅವಳೇ ಆಯ್ದುಕೊಂಡಿದ್ದದು. ಅಂದರೆ ಅವಳಿಗೂ ಅದೇ ಭಾವನೆ ಉಂಟು. ಯಾಕೆಂದರೆ ನನ್ನ ಗಂಡನಿಗೆ ಅಪಯಶಸ್ಸು ಬರಬಾರ್ದು, ನನ್ನ ಚಾರಿತ್ರ್ಯವನ್ನು ಮುಂದೆ ಅಯೋಧ್ಯೆಯಲ್ಲಿ ಯಾರೂ ಶಂಕಿಸಬಾರದು ಅಂತ. ಆದರೆ ವಿಧಿ ಆದದ್ದು ಬೇರೆ. ಮುಂದೆ ಇಷ್ಟೆಲ್ಲ ಆದಮೇಲೂ ಸಹ ಕೊನೆಗೆ ಎಲ್ಲರೂ ನೋಡಿದ್ದಾರೆ, ಅಲ್ಲಿದ್ದವರೆಲ್ಲರೂ ಸಹ ಸೀತೆ ಶುದ್ಧಳು ಅಂತ ಆದ ಮೇಲೆ ಆಕೆಯನ್ನು ರಾಮ ಒಪ್ಪಿಕೊಂಡ. ಮತ್ತೆ ಇದು ಇನ್ನೊಂದು ಪ್ರಸಂಗ. ಇದು ಯುದ್ಧಕಾಂಡದಲ್ಲಿ ಬರುವಂಥದ್ದು ಕೊನೆಯಲ್ಲಿ. ಮತ್ತೆ ಇಷ್ಟೆಲ್ಲ ಆದ ಮೇಲೆ ರಾಮ ಸೀತೆಯನ್ನು ಪರೀಕ್ಷಿಸಿಯೇ ತಂದಿದ್ದಾನೆ ಅಂತ ಅಯೋಧ್ಯೆಯ ಜನರು ಕೇಳಿಬಲ್ಲರು, ನೋಡಿದವರಲ್ಲ. ಅಲ್ಲಿ ನೋಡಿದವರು ಯಾರು? ಲಕ್ಷ್ಮಣ ಇದ್ದಾನೆ, ಆಂಜನೇಯ, ಕಪಿಸೈನ್ಯ ಇದೆ, ವಿಭೀಷಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಆದರೆ ಸೀತೆಯ ಬಗ್ಗೆ ಇನ್ನೊಂದು ಕಳಂಕ ಬಂತು. ಅವಳು ಗರ್ಭಿಣಿಯಾದಂತಹ ಕಾಲದಲ್ಲಿ ಏನು ಕಳಂಕ ಬಂತು ಅಂದರೆ, ಯಾವುದೋ ಒಬ್ಬ ವ್ಯಕ್ತಿಯ ಮನೆಯ ಅವನ ವ್ಯಕ್ತಿಗತವಾದ ಸಮಸ್ಯೆಗೆ ರಾಮನ ಹೆಸರನ್ನು ಎಳೆದು ತಂದ. ಆ ಸಂದರ್ಭದಲ್ಲಿ ಬರೇ ಒಬ್ಬ ಹೇಳಿದ್ದಲ್ಲ. ರಾಮನ ಪಾತ್ರ ವಿಚಾರ ಮಾಡಬೇಕಿದ್ರೆ ನಾವು ನೋಡೋಣ ಯಾರ್ಯಾರು ಹೇಳಿದ್ದಾರೆ ಅಂತ. ಆಗ ಮತ್ತೆ ಪುನಃ ಅವಳನ್ನು ಕಾಡಿ ಕಳಿಸೋ ಸಂದರ್ಭ ಬಂತಲ್ಲ. ರಾಮ ಕರೆದಿದ್ದು ಯಾರನ್ನ? ಭರತ ಇದ್ದ, ಶತ್ರುಘ್ನ ಇದ್ದ, ಸುಮಂತ್ರ ಇದ್ದ, ಅಥವಾ ಇನ್ನೊಂದು 2 ಜನರು ಸೇರಿಸಿ ಕಳಿಸ್ಬೋದಿತ್ತಲ್ವ. ಮತ್ತೆ ಪುನಃ ಲಕ್ಷ್ಮಣ ಅಂದ ರಾಮ. ಅದೇ ಲಕ್ಷ್ಮಣ. ಅಲ್ಲಿಯವರೆಗೂ ನೀನು ಏನು ಹೇಳಕೂಡದು. ಇಲ್ಲಿ ರಾಮನಿಗೆ ಸೀತೆ ಮೇಲೆ ಕೋಪ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದರ ಹಿಂದೊಂದು ಸಣ್ಣ ರಹಸ್ಯವೂ ಉಂಟು. ಅದು ಏನು ಅಂತ ರಾಮನ ಪಾತ್ರ ಹೇಳಬೇಕಿದ್ರೆ ಹೇಳ್ತೇನೆ. ಅಂದರೆ ರಾಮನ ಆ ವ್ಯಕ್ತಿತ್ವ ಬಗ್ಗೆ ತುಂಬ ಜನ ಮಾತಾಡ್ತಾರಲ್ಲ, ಅವನ ವ್ಯಕ್ತಿತ್ವ ಶೋಧನೆ, ಅಂದರೆ ಅವನ ಚಾರಿತ್ರ್ಯಕ್ಕೆ ಅಂಟಿದ ಕಳಂಕವನ್ನು ನಾವು ನಿವಾರಿಸಿಕೊಳ್ಬೇಕು. ಮೂಲ ರಾಮಾಯಣದಲ್ಲಿ ಏನುಂಟು ಅನ್ನೋದನ್ನು ನೋಡಿದಾಗ ನಮಗೆ ಅದು ಸ್ಪಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಇನ್ನೇನು ನಾಳೆ ಅಷ್ಟರಲ್ಲೇ ರಾಮ ಬರೋದಕ್ಕೆ ಶುರು ಮಾಡ್ತಾನೆ. ಆವಾಗ ನಾವು ಅದನ್ನು ನೋಡೋಣ. ಅಲ್ಲಿ ರಥದಿಂದ ಇಳಿಸಿ ಲಕ್ಷ್ಮಣ ಹೇಳ್ತಾನೆ ತನ್ನ ಅತ್ತಿಗೆ ಅಣ್ಣ ಹೀಗೆ ಹೇಳಿದ್ದಾನೆ, ಹಾಗಾಗಿ ನಿನ್ನನ್ನು ನಾನು ಇಲ್ಲಿ ಬಿಟ್ಟು ಹೋಗ್ತೇನೆ. ಹೇಗೆ ಅಂತಂದರೆ, ಗಂಗಾ ತೀರ ಈ ಕಡೆಯ ಭಾಗ, ಅಲ್ಲಿ ರಥವನ್ನು ನಿಲ್ಲಿಸಿದ್ದಾನೆ. ಅಲ್ಲಿಂದ ಮುಂದೆ ದೋಣಿಯಲ್ಲಿ ಆಕೆಯನ್ನು ಕುಳ್ಳಿರಿಸಿಕೊಂಡು ಲಕ್ಷ್ಮಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಚೆ ದಡದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮ. ಈ ಒಂದು ಪ್ರಕೃತಿಯ ಚಿತ್ರಣ ಮತ್ತು ಸನ್ನಿವೇಶವನ್ನು ಮನಸ್ಸಿಗೆ ತಂದ್ಕೊಳ್ಳಿ.
ಅಲ್ಲಿ ಹೋಗಿ ಸೀತೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಬಿಟ್ಟ ಆದ ಮೇಲೆ ಅಣ್ಣ ನಿನ್ನನ್ನು ಬಿಟ್ಟು ಬರುವಾಗಿ ಹೇಳಿದ್ದಾನೆ. ಅವನಿಗೇನು ಹೇಳಬೇಕು ಪಾಪ, ಸಂದರ್ಭ ನೋಡಿ ಎಂಥ ಕಷ್ಟವಾದಂಥದ್ದು ಅವನಿಗೆ. ಹಾಗೆ ಲಕ್ಷ್ಮಣ ಹೇಳಿದಾಗ ಲಕ್ಷ್ಮಣಸ್ಯ ವಚಶ್ರುತ್ವ ದಾರುಣಂ ಜನಕಾತ್ಮಜ, ಇದನ್ನು ಅವಳು ನಿರೀಕ್ಷಣೆ ಮಾಡಿರಲಿಲ್ಲ. ಪರಂ ವಿಷಾದಮಾಗಮ್ಯ, ಅತ್ಯಂತ ದುಃಖಿತಳಾಗಿ ಒಂದು ಮಾತನ್ನು ಹೇಳ್ತಾಳೆ ಅವಳು. ಏನಂದರೆ ಮಾಮಿಕೇಯಂ ತನುರ್ನೂನಂ ಸೃಷ್ಟ ದುಃಖಾಯ ಲಕ್ಷ್ಮಣ ಧಾತ್ರ ಯಸ್ಯಾಸ್ತಥಾ ಮೇದ್ಯ ದುಃಖಮೂರ್ತಿ ಪ್ರದರ್ಶತೆ. ಲಕ್ಷ್ಮಣ ಪ್ರಾಯಶಃ ಆ ಬ್ರಹ್ಮ ನಾನು ದುಃಖವನ್ನು ಅನುಭವಿಸಲಿ ಅಂಥೇಳೇ ನನ್ನನ್ನು ಸೃಷ್ಟಿ ಮಾಡಿಬಿಟ್ಟ. ಸುಖವನ್ನು ಅನುಭವಿಸು ಸೀತೆ ಅಂತ ನನ್ನನ್ನು ಆತ ಸೃಷ್ಟಿ ಮಾಡಲಿಲ್ಲ. ಅದಕ್ಕೋಸ್ಕರ ನನಗೆ ಈ ದೇಹವನ್ನು ಕೊಟ್ಟಿದ್ದಾನೆ ಬ್ರಹ್ಮ. ಏಕೆಂದರೆ ಸುಖ ದುಃಖ ನೇರ ಅನುಭವ ಆಗುವುದು ಯಾವುದಕ್ಕೆ? ದೇಹಕ್ಕೆ. ದೇಹದ ಮೂಲಕ ಮನಸ್ಸಿಗೆ ಅಲ್ವಾ? ಒಂದು ದೇಹದ ಮೂಲಕ ಆಗುವಂಥ, ಇನ್ನೊಂದು ಶೋಕ ಮೋಹ ಅದು ಮನಸ್ಸಿಗೆ, ಬೇರೆದೆಲ್ಲವುದು ಸಹ ಅದು ದೇಹಕ್ಕೆ, ಹೀಗೆ ಅಂತ. ಆದ್ದರಿಂದ ಈ ಸೀತೆ ದುಃಖವನ್ನು ಅನುಭವಿಸಲಿ ಅಂತೇಳಿ ಈ ದೇಹವನ್ನು ಕೊಟ್ಟು ಕಳಿಸಿದ್ದಾನೆ. ಆದ್ದರಿಂದ ಈ ನನ್ನ ದೇಹ ಇದು ಸೀತೆಯ ದೇಹ ಅಲ್ವೋ, ಇದು ದುಃಖದ ಮೂರ್ತಿ. ಸೀತೆ ಈ ರೀತಿಯಾಗಿ ಮಾತನ್ನು ಹೇಳ್ತಾಳೆ. ಕಿನ್ನು ಪಾಪಂ ಕೃತಂ ಪೂರ್ವಂ, ನಾನು ಏನು ಪಾಪ ಮಾಡಿದೆ ಅಂತ ನನ್ನನ್ನು ರಾಮ ಹೀಗೆ ಬಿಡ್ತಾ ಇದ್ದಾನೆ, ಕೈ ಚೆಲ್ತಾ ಇದ್ದಾನೆ. ಕೋವಾ ದಾರೇರ್ ವಿಯೋಜಿತ, ಹೇಳ್ತಾಳೆ ಅವಳು. ಪ್ರಾಯಶಃ ಯಾವುದೋ ಜನ್ಮದಲ್ಲಿ ನಾನು ಗಂಡ ಹೆಂಡತಿಯನ್ನು ಅಗಲಿಸಿದ್ದೇನೆ, ಆದ್ದರಿಂದ ನನಗೆ ಈ ದುಃಖ. ಯಾಹಂ ಶುದ್ಧ ಸಮಾಚಾರ ತ್ಯಕ್ತ ನೃಪತಿನಾ ಸತಿ, ಈಗಾಗಲೇ ನಾನು ಶುದ್ಧಳು ಅನ್ನೋದು ಒಂದು ಸಲ ಪ್ರೂವ್ ಮಾಡಿ ತೋರಿಸಿದ್ದೇನೆ, ಆದರೆ ಮತ್ತೆ ಪುನಃ ನನ್ನ ಬಗ್ಗೆ ಸಂಶಯ. ಹೀಗೆ ಹೇಳ್ತಾ ನಖಲು ಅದ್ಯೈವ ಸೌಮಿತ್ರೆ ಜೀವಿತಂ ಜಾಹ್ನವೀಚಲೆ, ಹೇಳ್ತಾಳೆ ಲಕ್ಷ್ಮಣ ನನಗನ್ನಿಸುತ್ತೆ ನಾನಿನ್ನು ಬದುಕಬಾರದು. ಜಾಹ್ನವೀತಲೆ ಅದ್ಯೈವ ದೇಹಂ ವಿಸರ್ಜಾಮಿ, ನಾನು ಈ ಜಾಹ್ನವಿಯಲ್ಲಿ ಬಿದ್ದು ನನ್ನ ದೇಹವನ್ನು ಬಿಟ್ಟು ಬಿಡ್ತೇನೆ. ಅದರ ಕೆಲಸ ಮಾಡಲಿಕ್ಕಾಗೋದಿಲ್ವೋ? ಯಾಕೆಂದರೆ ನಾನು ತುಂಬು ಗರ್ಭಿಣಿ, ಅದರ ಜೊತೆಗೆ ನನ್ನ ಉದರದಲ್ಲಿ ಆ ರಾಮನ ವಂಶದ ಕುಡಿಗಳು ಬೆಳೀತಾ ಇವೆ. ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಡೀ ರಾಮನ ವಂಶವನ್ನೇ ಹತ್ಯೆ ಮಾಡಿದ ಪಾಪಿಷ್ಠಳು ಆಗ್ಬಿಡ್ತೇನೆ ನಾನು. ಆದ್ದರಿಂದ ತ್ಯಜೇಯಂ ರಾಜವಂಶಸ್ತು ಭರ್ತುರ್ಮೆ ಪರಿಹಾಸ್ಯತೆ, ಒಬ್ಬ ಸತ್ತು ಇಡೀ ವಂಶಕ್ಕೆ ಕಳಂಕ ತಂದು ಇಡೀ ವಂಶವನ್ನು ನಿರ್ನಾಮ ಮಾಡಲು, ಅಥವಾ ಆ ವಂಶದ ಕುಡಿಗಳು ಬೆಳೆದು ಆ ವಂಶಕ್ಕೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಗೆ ತೊಂದರೆ ಆಗದೇ ಆಗಲಿ ಅಂಥೇಳಿ ನಾನು ಬದುಕಬೇಕು. ಎಲ್ಲ ದ್ವಂದ್ವಗಳು ಸೀತೆಯನ್ನು ಕಾಡೋದಕ್ಕೆ ಶುರುವಾಗ್ತವೆ. ಕೊನೆಗೆ ಅಲ್ಲೂ ಸಹ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಯಥಾಜ್ಞಂ ಕುರು ಸೌಮಿತ್ರೆ, ನಿನ್ನ ಅಣ್ಣ ನಿನಗೆ ಹೇಗೆ ಆಜ್ಞೆ ಮಾಡಿದ್ದಾನೋ ಹಾಗೆ ಮಾಡಪ್ಪ. ತ್ಯಜಮಾಂ ದುಃಖ ಭಾಗಿನಂ, ಈ ಸೀತೆಯ ಜೀವನದಲ್ಲಿ ದುಃಖ ಹೊಸ್ತಲ. ಈಗ ತಾನೇ ಹೇಳಿದಿನಲ್ಲ, ನಾನು ದುಃಖವನ್ನು ಅನುಭವಿಸೋದಕ್ಕೆ ಅಂತಲೇ ಹುಟ್ಟಿದವಳು, ಅದನ್ನು ಅನುಭವಿಸ್ತೇನೆ ಹೀಗೆ ಅಂತ. ನಿದೇಶೇ ಸ್ಥೀಯತಾಂ ರಾಜ್ಞ, ಇದು ರಾಜಾಜ್ಞೆ ಅಂತ ಆದಮೇಲೆ ರಾಮನ ಗಂಡ ಎನ್ನುವುದು ಎಷ್ಟು ಸತ್ಯವೋ ಅವನು ಈ ದೇಶದ ರಾಜ ಎನ್ನುವುದು ಅಷ್ಟೇ ಸತ್ಯ. ಹಾಗಾಗಿ ಅದು ಕೇವಲ ಗಂಡನ ಆಜ್ಞೆ ಅಲ್ಲ, ಅದು ರಾಜನ ಆಜ್ಞೆ. ಹಾಗಾಗಿ ರಾಜ ಆಜ್ಞೆಯನ್ನು ಪಾಲಿಸುವುದು ಪ್ರಜೆಗಳ ಅಂತ ನನ್ನ ಕರ್ತವ್ಯ ಹೇಗೋ ನಿನಗೂ ಅದು ಕರ್ತವ್ಯ. ನಿನ್ನ ಕರ್ತವ್ಯ ನೀ ಮಾಡು, ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಸೀತೆ ಹೇಳಿ ಕೊನೆಗೆ ಆ ಸಂದರ್ಭದಲ್ಲೂ ಸಹ ರಾಮ ನನ್ನನ್ನು ಬಿಟ್ಟಿರಬಹುದು, ಆದರೆ ಈವರೆಗೆ ಸೀತೆ ಯಾರು ಅವಳು ಅಂತ ಗುರುತಿಸಿಕೊಂಡಿದ್ದಿದ್ರೆ ಅದು ಆ ರಘುವಂಶ, ಆ ಸೂರ್ಯವಂಶ, ಆ ಇಕ್ಷ್ವಾಕು ವಂಶ. ಹಾಗಾಗಿ ಶ್ವಶ್ರೂಣಾಂ ಅವಿಶೇಷೇಣ ಪ್ರಾಂಜಲಿ ಪ್ರಗ್ರಹೇಣ ಚ, ನನ್ನ ಅತ್ತೆಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುವ ಲಕ್ಷ್ಮಣ. ರಾಮನ ತಾಯಿಯಾದ ಕೌಸಲ್ಯಾದೇವಿಗೆ, ಕೈಕೇಯಿಗೆ, ಸುಮಿತ್ರೆಗೆ ನೀನು ಕೈ ಮುಗಿದು ನಮಸ್ಕಾರ ಮಾಡಿ ಅವರಿಗೆ ಈ ಮಾತನ್ನು ಹೇಳಬೇಕು. ಅಷ್ಟೇ ಅಲ್ಲ, ಶಿರಸಾ ವಂದ್ಯ ಚರಣವು, ಅವರ ಕಾಲಿಗೆ ನಿನ್ನ ತಲೆಯನ್ನು ಹಚ್ಚಿ
ಇದು ನಂದಲ್ಲ, ಇದು ಸೀತೆಯದು ಅಂಥೇಳಿ. ಅಂದರೆ ನಿನ್ನ ಮೂಲಕ ನಾನು ನನ್ನ ನಮಸ್ಕಾರಗಳನ್ನು ಕಳಿಸಿಕೊಡ್ತಾ ಇದ್ದೇನೆ ಅವರಿಗೆ. ಯಾಕೆಂದರೆ ಈ ದೇಹದ ಮೂಲಕ ಇನ್ನು ನಾನು ಅವರಿಗೆ ನಮಸ್ಕಾರ ಮಾಡ್ತೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೀತೆಯ ಅವಸಾನ ಹತ್ತಿರಕ್ಕೆ ಬರ್ತಾ ಇದೆ ಲಕ್ಷ್ಮಣ. ಆದ್ದರಿಂದ ಕುಶಲಂ, ಅವರ ಕ್ಷೇಮ ಸಮಾಚಾರ ವಿಚಾರಿಸಿದ್ದೇನೆ ಅಂತ ಹೇಳು. ನನ್ನ ಗಂಡನಿಗೂ ನಮಸ್ಕಾರ, ಅವನ ಯೋಗಕ್ಷೇಮವನ್ನು ವಿಚಾರಿಸಿದ್ದೇನೆ ಅಂತ ಹೇಳು ಅಂಥೇಳಿ ಆ ಸೀತೆ ಲಕ್ಷ್ಮಣ ಮೂಲಕ ಎಲ್ಲ ಮಾತನ್ನು ಹೇಳಬೇಕಿದ್ರೆ ಆ ಸಂದರ್ಭ ಲಕ್ಷ್ಮಣ ಹೇಗೆ ಎದುರಿಸಿದನೋ ಆ ಪುಣ್ಯಾತ್ಮನಿಗೆ ಗೊತ್ತು. ಹೀಗೆ ಮಯಾಹಿ ಪರಿಹರ್ತವ್ಯಂ ತ್ವಂ ಹಿ ಮೇ ಪರಮಾಗತಿ. ಎಲ್ಲ ತಪ್ಪಿಗೆ ನಾನೇ ಇದನ್ನು ನಾನು ಪರಿಹರಿಸಿಕೊಳ್ಬೇಕು ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ ಅಂಥೇಳಿ ಸೀತೆ ತುಂಬ ಪಶ್ಚಾತ್ತಾಪ ಪಡ್ತಾಳೆ. ಆಕೆ ಹೇಳ್ತಾಳೆ, ನನ್ನಿಂದಾಗಿ ನಿನಗೆ ಕಳಂಕ ಬಂದಿದೆ ರಾಮ ಅಂತಾದರೆ ಆ ಕಳಂಕವನ್ನು ನಿನ್ನ ಹೆಂಡತಿಯಾಗಿ ನಾನೇ ಪರಿಹರಿಸಬೇಕು. ಯಾಕಂದರೆ ನಿನ್ನ ಕಳಂಕ ಬೇರೆ ಅಲ್ಲ, ನನ್ನ ಕಳಂಕ ಬೇರೆ ಅಲ್ಲ. ಪತಿ ಪತ್ನಿಯರು ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ನನಗೆ ಕಳಂಕ ಬಂದರೆ ನಿನಗೆ ಕಳಂಕ, ನಿನಗೆ ಕಳಂಕ ಬಂದರೆ ನನಗೆ ಕಳಂಕ. ಹಾಗಾಗಿ ನನ್ನಿಂದಾಗಿ ನಿನಗೆ ಕಳಂಕ ಬಂದರೆ ಆ ಕಳಂಕವನ್ನು ನಾನೇ ಪರಿಹರಿಸಬೇಕು ಅಂತ ಹೇಳುವಂಥ ಸೀತೆಯ ಔದಾರ್ಯ ಹೇಗಿದೆ ನೋಡಿ. ಇಷ್ಟು ಹೇಳಿ ಕೊನೆಗೆ ನಿರೀಕ್ಷ ಮಾದ್ಯ ಗಚ್ಚತ್ತಂ ಋತುಕಾಲ ಅವರ್ತಿನೀಂ ಏವಂ ಬೃಹತ್ಯಾಂ ಸೀತಾಯಾಂ ಲಕ್ಷ್ಮಣೋ ದೀನಚೇತನ. ಇದನ್ನು ಕೇಳಬೇಕಿದ್ರೆ ಲಕ್ಷ್ಮಣ ಹೇಗಿದ್ದ ಅಂದರೆ ವಾಲ್ಮೀಕಿ ಮುನಿಗಳ ಶಬ್ದ ದೀನಚೇತನ. ಅವನ ಶಕ್ತಿ ಉಡುಗಿ ಹೋಗಿತ್ತು, ಕಣ್ಣೀರು ಕೂಡಿಯಾಗಿತ್ತು, ತಲೆ ತಗ್ಗಿಸಿ ನಿಂತಿದ್ದ. ಅದ್ರ ಬಿಟ್ಟು ಇನ್ನೇನು ಮಾಡೋದಕ್ಕೆ ಸಾಧ್ಯ ಆ ಪಾಪ ಲಕ್ಷ್ಮಣ. ಮನೆಗೆ ಲಕ್ಷ್ಮಣ ಶಿರಸಾ ವಂದ್ಯ ಧರಣೀಂ, ಸೀತೆಯ ಪಾದ ಮೂಲಕ್ಕೆ ನಮಸ್ಕರಿಸಿದ್ದಾನೆ. ವ್ಯಾಹರ್ತುಂ ನ ಶಶಾಕ, ಸೀತೆಯ ಹತ್ತಿರ ಒಂದು ಮಾತನ್ನೂ ಹೇಳೋದಕ್ಕೆ ಅವನ ಹತ್ರ ಆಗಲಿಲ್ಲ. ಕೊನೆಗೇನು ಮಾಡಿದ? ಪ್ರದಕ್ಷಿಣಂಚ ತಾಂ ಕೃತ್ವ, ಪ್ರದಕ್ಷಿಣೆಯನ್ನು ಮಾಡಿದ. ರುದನ್ನೇವ ಮಹಾಸ್ವನಃ, ಬರೇ ಕಣ್ಣೀರು ಸುರಿಸಿದ್ದಲ್ರಿ, ಮಹಾಸ್ವನಃ. ಇಡಿನ ಕಾಡಿನಲ್ಲಿರುವಂಥ ಮೃಗ ಪಕ್ಷಿಗಳು ಮರಗಳೆಲ್ಲ ಗದ್ಗದಿಸ ಹಾಗೆ ಬಾಯ್ಬಿಟ್ಟು ಹತ್ತಿದ್ದಾನೆ ಲಕ್ಷ್ಮಣ. ಎಂಥದ್ದು! ಸೀತೆಯನ್ನು ನೋಡಿ ಪಶ್ಚಾತ್ತಾಪ ಪಡಬೇಕು ಇಲ್ಲಿ, ಅಥವಾ ಲಕ್ಷ್ಮಣ ಈ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಲಕ್ಷ್ಮಣ ಸಂಕಟವನ್ನು ನೋಡಿ ನಾವು ಪಶ್ಚಾತ್ತಾಪ ಪಡಬೇಕು. ಆ ಕರುಣಾ ರಸ ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಕೆಲವು ಸಂದರ್ಭದಲ್ಲಿ ತುಂಬಿ 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 ಹರಿಸ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಓದುವ ನಾವು ನಮ್ಮ ನಿಯಂತ್ರಣವನ್ನು ಕಳ್ಕೊಂಡು ಬಿಡ್ತೇವೆ. ಪ್ರದಕ್ಷಿಣಂಚ ತಾಂಕೃತ್ವ ರುದನ್ನೇವ ಮಹಾಸ್ವನಃ, ಜೋರಾಗಿ ಮಮ್ಮಲ ಮರುಗಿಬಿಟ್ಟಿದ್ದಾನೆ. ಕೊನೆಗೆ ಆತ ಸೀತೆಯನ್ನು ನೋಡ್ತಾ 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 ಗಂಗಾ ತೀರದ ಕಡೆಗೆ ಆತ ಬರ್ತಾನೆ. ಅವನು ದೋಣಿ ಹತ್ತಿ ಈ ಕಡೆ ಬರಬೇಕು. ಅವಳು ಮುಖವನ್ನು ತಿರುಗಿಸಿ ಆ ಕಡೆ ಹೊರಟಿದ್ದಾಳೆ. ದೂರದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮ. ಇದೊಂದೇ ಒಂದು ಭರವಸೆಯ ಸೆಲೆ. ಹೀಗೆ ಸೀತೆ ಅಲ್ಲಿಂದ ಹೋಗ್ತಾಳೆ. ಈ ರೀತಿಯಾಗಿ ಯಥಾಮತಿ 2 ದಿವಸ ಆ ಸೀತಾದೇವಿಯ ಪಾತ್ರವನ್ನು ನಾವು ನೋಡಿದ್ದೇವೆ. ಲಕ್ಷ್ಮಣ ಹೇಳಿದಾಗೆ ಸ್ವಭಾವಸ್ತ್ವೇಷ ನಾರೀಣಾಂ ಏವಂ ಲೋಕೇಶು ದೃಶ್ಯತೆ. ಅಂದರೆ ಸ್ತ್ರೀಯರ ಕೆಲವು ಸ್ವಭಾವಗಳು ಸಾಮಾನ್ಯವಾಗಿ ಚಂಚಲಚಿತ್ತರಾಗುವುದು, ದುಡುಕಿ ನಿರ್ಧಾರ ತಗೊಳ್ಳೋದು, ಮತ್ತು ಪುನಃ ಆ ಕ್ಷಣದಲ್ಲಿ ಏನು ಬಾಯಿ ಬರುತ್ತೋ ಅದನ್ನು ವಿಚಾರ ಮಾಡದೆ ಮಾತನಾಡುವುದು, ಇದೆಲ್ಲವುದನ್ನು ಸಹ ಲಕ್ಷ್ಮಣ ಪಂಚವಟಿಯಲ್ಲಿ ಹೇಳಿದ್ದಾನೆ. ನಾವು ಅದನ್ನು ನೋಡಿದ್ದೇವೆ. ಹೀಗೆ ಈ ರೀತಿಯಾಗಿ ಹೇಳುವಂತಹ ಲಕ್ಷ್ಮಣನಂತಹ ಪರಿಸ್ಥಿತಿ ಬಂದರೆ ಎಂಥ ಕಠೋರವಾದಂಥ ಮಾತನ್ನೂ ಸಹ ಸೀತೆ ಹೇಳುವ ವಿಷಯದಲ್ಲಿ ಅವಳು ಹಿಂದೆ ಮುಂದೆ ನೋಡುವಳಲ್ಲ ಅಂತ ನಾವು ಅಲ್ಲೇ ನೋಡಿದ್ದೇವೆ. ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದು ಅವಳ ದೌರ್ಬಲ್ಯ. ಹಾಗಾಗಿ ರಾವಣನ ಹತ್ರ ಅವಳು ಸಿಲುಕಿಕೊಂಡಳು. ಮತ್ತು ಮಿತಭಾಷಿಣಿಯಂತೂ ಅವಳು ಅಲ್ವೇನೋ ಅಂತ ಅನಿಸತ್ತೆ ಎಷ್ಟೋ ಸಲ ನೋಡಿದಾಗ. ಸಂತೋಷ ಸಂಗತಿಯಲ್ಲಿ ಅತಿಯಾಗಿ ಹಿಗ್ಗುವಂತಹದ್ದು, ಕಷ್ಟದ ಸಂಗತಿಯಲ್ಲಿ ಅತಿಯಾಗಿ ಆಕೆ ಕುಗ್ಗುವುದು. ಹೀಗೆ ಈ 2 ಸಂದರ್ಭಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಆದರೆ ಆ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಕುಗ್ಗಿದಂಥ ಸೀತೆ ಆತ್ಮಹತ್ಯೆಗೆ ಪ್ರಯತ್ನಿಸುವಂಥದ್ದು
ಸುಂದರಕಾಂಡದಲ್ಲಿ ನಾವು ನೋಡ್ತೇವೆ ಅದನ್ನು. ಅಂದರೆ ಆಂಜನೇಯ ಅಲ್ಲಿ ಬಂದು ನೋಡುವಾಗ ನನಗಿನ್ನು ಬದುಕಬೇಡ ಅಂಥೇಳಿ ತನ್ನ ಜಡೆಯನ್ನು ಗಿಡದ ಟೊಂಗೆ ಕಟ್ಟಿಕೊಂಡು ಆತ್ಮಹತ್ಯೆಗೂ ಸಹ ಅವಳು ಪ್ರಯತ್ನ ಮಾಡಿದ್ಲು. ಇವೆಲ್ಲ ಸೀತೆಯ ಭಾವ ಪರವಶಗತೆಗಳಿಗೆ ನಮಗೆ ಕನ್ನಡಿಯನ್ನು ಹಿಡಿದು ತೋರಿಸ್ತವೆ. ಎಂಥ ಪ್ರಸಂಗದಲ್ಲಿಯೂ ಸಹ ಸೀತೆ ಅಂದರೆ ಎಷ್ಟೇ ಕಷ್ಟಕ್ಕೆ ಸಿಕ್ಕಿದರೂ ಸಹ ಅಲ್ಲೆಲ್ಲ ತನ್ನ ಚಾರಿತ್ರ್ಯದಿಂದಲೇ ಕಷ್ಟವನ್ನು ಎದುರಿಸಿಕೊಂಡು ಬಂದಿದ್ದಾಳೆ. ಇದನ್ನು ನಾವು ತುಂಬ ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಹೀಗೆ ಕಷ್ಟವನ್ನು ಗೆದ್ದಂತಹ ಸೀತೆ ಕೊನೆಗೆ ಪುಟಕ್ಕಿಟ್ಟಂತಹ ಬಂಗಾರದಂತೆ ಹೊಳಿತಾಳೆ. ಇತಿಹಾಸದಲ್ಲಿ ರಾಮಚರಿತ್ರೆಯಲ್ಲಿ ಯಾವುದೇ ಕಾವ್ಯವನ್ನು ತೆಗೆದುಕೊಂಡರೂ ಸಹ ಆ ಸ್ತ್ರೀರತ್ನ ಅಂತ ಬಂದರೆ ಮೊದಲು ನಮ್ಮ ಕಣ್ಣಿಗೆ ಗೋಚರಿಸುವವಳು ಸೀತೆಯಾಗ್ತಾಳೆ. ಗಂಡನ ಸುಖ ದುಃಖಗಳೇ ತನ್ನ ಸುಖ ದುಃಖಗಳೆಂದು ಮನಸಾರೆ ಅರಿತು ಆಚರಿಸಿದಂತಹ ಸೀತೆ ಭಾರತೀಯ ನಾರಿಯರಲ್ಲಿ ಅಗ್ರಮಾನ್ಯಳು, ಅಗ್ರಗಣ್ಯಳು. ಎಂಥ ಕಷ್ಟದಲ್ಲೂ ತನ್ನ ಕರ್ತವ್ಯವನ್ನು ಬಿಡದೇ ಇರುವಂಥ ಸೀತೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗಲೂ ದುಃಖ ಆದಾಗಲೂ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಮೇಲ್ಪಂಕ್ತಿ ಹಾಕ್ತಾಳೆ, ಈ ಕೆಲಸ ಮಾಡಬೇಡಿ, ನನ್ನನ್ನು ನೋಡಿ ನೀವು ಮರೀರಿ ಅಂತ. ಹೀಗೆ ಕೊನೆಯಲ್ಲಿ ಆಕೆ ಇವಳಷ್ಟು ಮಾನಸಿಕವಾಗಿ ಸಂಕಟವನ್ನು ಯಾತನೆಯನ್ನು ಅನುಭವಿಸಿದವರು ಪ್ರಾಯಶಃ ನಮ್ಮ ಇತಿಹಾಸದಲ್ಲಿ ಮುಂದೆ ಬಂದಂತಹ ದ್ರೌಪದಿ ಒಬ್ಬಳನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಹಾಗಾಗಿ ಸೀತೆಗೆ ಸೀತೆಯೇ ಸಾಟಿ. ಈ ಸಂದರ್ಭ ಒಂದು ಸಣ್ಣ ವಿಚಾರ, ಮೊನ್ನೆ ಯಾರು ಕೇಳಿದ್ರು ನನ್ನ ಹತ್ರ, ಬೆಳಗಾತ ಎದ್ದು ಸೀತೆಯನ್ನು ಸ್ಮರಿಸೋದು ಇದಕ್ಕೇನ ನಾವು ಅಂತ. ಅಹಲ್ಯಾ ದ್ರೌಪದಿ ಸೀತಾ ತಾರಾ ಮಂಡೋದರಿ ಅಂತ ಆ ಶ್ಲೋಕದಲ್ಲಿ ಸೀತೆಯ ಹೆಸರು ಸೇರಿದೆ. ಹಾಗೆ ಸೀತೆಯ ಹೆಸರನ್ನು ಹೇಳುವುದು ಅದು ಸರಿಯಾದದ್ದು ಅಲ್ಲ. ಸೀತೆ ಪ್ರಾತಸ್ಮರಣೀಯಳು, ನೋ ಡೌಟ್. ಆದರೆ ಅಲ್ಲಿದ್ದಾರಲ್ಲ ಇನ್ನೂ 4 ಜನ, ಆ 4 ಜನರ ಗುಂಪಿಗೆ ಸೀತೆ ಸೇರುವವಳಲ್ಲ. ಯಾಕೆಂದರೆ ಅಲ್ಲಿದ್ದವರೆಲ್ಲ ಅವರ ತಪ್ಪಿನಿಂದಾಗಿಯೋ ಬೇರೆಯವರ ತಪ್ಪಿನಿಂದಾಗಿಯೋ ಅವರು ಪತಿತರಾದವರು. ಆದರೆ ಸೀತೆ ಆ ಗುಂಪಿಗೆ ಸೇರುವುದಿಲ್ಲ. ಸೀತೆ, ಸಾವಿತ್ರಿ ಇವರ ಪಂಕ್ತಿಯೇ ಬೇರೆ. ಅಹಲ್ಯಾ ದ್ರೌಪದಿ ತಾರಾ ಮಂಡೋದರಿ ಇವ್ರ ಪಂಕ್ತಿಯೇ ಬೇರೆ. ಹಾಗಾಗಿ ಸೀತೆಯನ್ನು ಆ ಗುಂಪಿನಲ್ಲಿ ನಾವು ನೋಡಬಾರದು. ಯಾಕೆಂದರೆ ಸೀತೆ ಸಾಕ್ಷಾತ್ ಅವಳು ಭೂಮಿಜೆ. ಆದ್ದರಿಂದ ಕೊನೆಯಲ್ಲಿ ರಾಮ ಒಡ್ಡಿದಂಥ ಎಲ್ಲ ಪರೀಕ್ಷೆಯಲ್ಲೂ ಸಹ ಉತ್ತೀರ್ಣನಾಗಿ ರಾಮನ ವ್ಯಕ್ತಿತ್ವಕ್ಕೆ ಇನಿತೂ ಕಳಂಕ ತರದೇ ಇದ್ದ ಹಾಗೆ ಬದುಕಿದಂಥ ಸೀತೆ ನಮ್ಮ ದೇಶದ ನಾರಿಯರಿಗೆಲ್ಲರಿಗೂ ಸಹ ಅವಳು ಆದರ್ಶಪ್ರಾಯಳು. ಇಷ್ಟು ಹೇಳಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಾ ಇದ್ದೇನೆ. ನನ್ನೆಲ್ಲ ಈ ವಾಕ್ಕುಸುಮಗಳನ್ನು ಆ ಸೀತಾಮಾತೆಯ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಾಳೆ 5:45 ಈಕೆಯ ಪತಿಯಾದಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪಾತ್ರ ಪರಿಚಯ ನೋಡೋಣ ಎಷ್ಟು ದಿವಸ ಆಗುತ್ತೆ ಅಂತ. ಆಗಲಿ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರಗಳು, ಪೂಜ್ಯರಿಗೂ ಸಹ ನಮನಗಳು.